ನಾನು ಖಂಡಿತ ಏನು ಮಾಡಿಲ್ಲ ಕಣೆ. ಅದೇನೋ ಹಿಂದ್ಗಡೆ ಬೆನ್ನಿಗೆ ಬಡ್ದಾಗಾಯ್ತು. ಅದು ಅಲ್ಲಿ ನಾನು ಅಂತವಳು ಅಲ್ಲ ಅಮ್ಮವ್ರೆ. ಎತ್ತು ಇನ್ನೇ ನಾನು ಅಂತವನ ಕೆಲಸ ನೋಡ್ಕೊಂಡು ಗೂಬೆ ಅಂತಂದು. ಏನ್ರಿ ಇದು, ಇಷ್ಟು ವಯಸ್ಸಾಗಿದೆ, ಸ್ವಲ್ಪ ಮಾನ ಮರ್ಯಾದೆ ನಿನಗೇನ್ ಬಂತೆ ಹಗಲೊತ್ತಲ್ಲೇ ದಾಡಿ. ಏನೋ ಬಡ್ದಂಗಾಯ್ತು. ಬಾಲ್ ಎಲ್ಲ ಆಡ್ಬೇಕು ಅಂತ ಗೊತ್ತಿಲ್ವಾ? ಹೋಗ ಹೊರಗಡೆ ಆಡ್ಕೊ. ಹೋಗ. ಹೊರಗಡೆ ಆಡಿದ್ರೆ ಜನಕ್ ತೊಂದ್ರೆ, ಇಲ್ಲ ಆಡಿದ್ರೆ ನಿಮಗ್ ತೊಂದ್ರೆ. ನಾನು ಇನ್ನೆಲ್ಲ ಆಡ್ಲಿ? ನನ್ ತಲೆ ಮೇಲೆ ಆಡ. ನಿಮ್ ತಲೆ ಚಿನ್ನಸ್ವಾಮಿ ಸ್ಟೇಡಿಯಂ ಆಡೋದಿಕ್ಕೆ. ಎದುರುತ್ರ ಕೊಟ್ರೆ 4 ಬಿಗಿತೀನಿ. ಹೊಡಿಯೋದ್ ಗಿಡಿಯೋದೆಲ್ಲ ಇಟ್ಕೊಂಡ್ರೆ ಅಷ್ಟೇ. ಅಣ್ಣಂಗೆ ಹೇಳ್ತೀನಿ. ಹೇಳ್ಕೊಳ ಅಣ್ಣ ಅಂತೆ. ಅಣ್ಣ ನೀನ್ ಮಾಡೋ ತರ್ಲೇನು ನಾವು ಅವನ್ಗೆ ಹೇಳ್ತೀವಿ. ಏ ಬುಡ್ಡ ಹೇಳ್ಕೋಗಯ್ಯ. ಬನ್ನಿ ಬನ್ನಿ, ವೆಲ್ಕಮ್. ಯಾರೋ ಈ ಹುಡ್ಗಿ? ಅಷ್ಟು ಗೊತ್ತಾಗಲ್ವೇನೆ? ಮದುವೆ ಮಾಡ್ಕೊ ಅಂತ ಒತ್ತಾಯ ಮಾಡ್ತಾ ಇದ್ವಲ್ಲ, ಅದಕ್ಕೆ ಹುಡುಗಿನ ತೋರ್ಸೋಣ ಅಂತ ಕರ್ಕೊಂಡ್ ಬಂದಿದ್ದೀನಿ. ಏನಮ್ಮ ನಿನ್ ಹೆಸರು? ಅಂಜಲಿ. ಆಹಾ, ಸೂಪರ್ ಜೋಡಿ, ಬ್ಯೂಟಿಫುಲ್. ನೀವ್ ಅನ್ಕೊಂಡಂಗೆ ಏನೂ ಇಲ್ಲ. ಮತ್ತೆ ಈ ಹುಡ್ಗಿ ಸ್ನೇಹಿತಿಗೆ ಮನೇಲಿ ಪಾಠ ಹೇಳ್ಕೊಡಕ್ ಬಂದಿರೋ ಟೀಚರ್. ನನ್ ಫ್ರೆಂಡ್ ಇನ್ಸ್ಪೆಕ್ಟರ್ ಸೂರ್ಯ ಇದಾನಲ್ಲ, ಅವ್ನ್ ಕಳಿಸ್ಕೊಟ್ಟಿರೋದು. ಇನ್ಮೇಲೆ ಇವ್ರು ಇಲ್ಲೇ ಇರ್ತಾರೆ. ಹೌದು, ಸ್ನೇಹಿತಲ್ಲಿ ಅಣ್ಣ. ಏನೋ ಇದು? ಯಾರೋ ನಿಂಗೆ ಈ ಪನಿಷ್ಮೆಂಟ್ ಕೊಟ್ಟಿದ್ದು? ತಾತ. ನಿಜನಪ್ಪ? ನಾನಾ? ನಾನ್ ಯಾವಾಗ್ಲೂ ನಿಂಗೆ ಪನಿಷ್ಮೆಂಟ್ ಕೊಟ್ಟೆ? ಸುಳ್ಳು ಬಗಳು ಬೇಡ ನೀನು. ಮಕ್ಳು ಸುಳ್ಳು ಹೇಳ್ತಾರಾ? ಅಂದ್ರೆ ನಾನ್ ಸುಳ್ಳು ಹೇಳ್ತೀನಿ ನೀನು? ನೀವು ಡಿಸಿಪ್ಲಿನ್ ಅದು ಇದು ಅಂತ ಸುಮ್ನೆ ಅವನ್ನ. ಇಲ್ಲ ಕಣ ಸೂರ್ಯ, ಖಂಡಿತ ಇರ್ಲಿ ಬಿಡ್ರಿ. ನಾವ್ ಏನ್ ಹೇಳಿದ್ರು ನಂಬಲ್ಲ. ನಾವ್ ಹೇಳೋದೆಲ್ಲ ಸುಳ್ಳು. ದಿಕ್ಕು ದಿಸೆ ಇಲ್ದಿರೋ ಅನಾಥ ಹೇಳೋದನ್ನೇ ಇವ್ನು ನಂಬೋದು. ಅಮ್ಮ ಹಾಗೆಲ್ಲ ಮಾತಾಡ್ಬೇಡಿ ಅಂತ ಎಷ್ಟು ಸಲ ಹೇಳಿದ್ದೀನಿ ನಿಮ್ಗೆ. ನೋಡೋ, ನಾವ್ ಈ ರೀತಿ ಮಾತಾಡಬಾರ್ದು ಅಂದ್ರೆ ನೀನು ಮೊದಲೊಂದು ಮದುವೆ ಮಾಡ್ಕೋ. ನಮಗೆ ನಮ್ ವಂಶದ ಕುಡಿಬೇಕು, ನಮ್ಮ ರಕ್ತ ಹಂಚ್ಕೊಂಡು ಹುಟ್ಟೋ ಮಕ್ಕಳು ಬೇಕು. ಯಾವ್ದ ಅನಾಥ ಮಕ್ಕಳು, ದತ್ತು ಮಕ್ಕಳು, ಅವಕ್ಕೆಲ್ಲ ಎಷ್ಟು ಮಾಡಿದ್ರು ಅಷ್ಟೇ. ನಮ್ಗೆ ಅದ್ ಯಾವ್ದು ಬೇಡ. ಯಾರು ಹುಟ್ಟಿರ್ತಾವ ಏನ್ ಕಥೆನೋ ದರಿದ್ರ. ತಗೊಳಪ್ಪ. ಯಾಕೋ ಅಜ್ಜಿ ತಾತ ಬೈದ್ರು ಅಂತ ಕೋಪನ? ನನ್ ಕಂಡ್ರೆ ಯಾರಿಗೂ ಇಷ್ಟ ಇಲ್ಲ. ನನ್ನನ್ನು ಕರ್ಕೊಂಡೋಗಿ ಅನಾಥ ಆಶ್ರಮದಲ್ಲೇ ಬಿಟ್ಬಿಡಿ ಅಣ್ಣ. ಅವರೆಲ್ಲ ನೀನ್ ಇಷ್ಟ ಪಡ್ತಾರ? ನಾವೆಲ್ಲೇ ಹೋದ್ರು ನಮ್ಮನ್ನ ಇಷ್ಟ ಪಡದೆ ಇರೋರು, ಅಸೂಯೆ ಪಡೋರು ಇದ್ದೇ ಇರ್ತಾರೆ. ಅದಕ್ಕೆಲ್ಲ ಎದ್ರುಕೊಂಡು ಓಡೋಕ್ ಶುರು ಮಾಡಿದ್ರೆ ಈ ಪ್ರಪಂಚದಲ್ಲಿ ಎಲ್ಲೇ ಹೋದ್ರು ಸರಿ, ನಿನ್ನೋರು ನಿಂಜಾಗ ಅಂತ ಏನೂ ಇರಲ್ಲ. ಒಬ್ಬಂಟಿ ಆಗೋಗ್ತೀಯ. ನಾನು ಒಂಟಿಯಾಗಿರ್ಬಾರ್ದು ಅಂತ ನೀವೇ ಇಲ್ಲಿ ಕರ್ಕೊಂಬಂದ್ರಿ. ಆದ್ರೆ ನೀವೇ ನನ್ ಜೊತೆಗಲ್ಲ. ಇದ್ ಸರಿನಾ? ಅವ್ರ ಡ್ಯೂಟಿಗೆ ಹೋಗ್ಬೇಕಲ್ವಾ, ಇನ್ಮೇಲಿಂದ ನಾನ್ ನಿನ್ ಜೊತೆಲಿ ಇರ್ತೀನಿ. ಇವ್ರೇ ನಿನ್ಗಿನ್ಮೇಲೆ ಟೀಚರ್. ನಾನ್ ನಿಂಗ್ ಟೀಚರ್ ಅಷ್ಟೇ ಅಲ್ಲ, ಇನ್ಮೇಲಿಂದ ನಾನ್ ನಿಂಗ್ ಬೆಸ್ಟ್ ಫ್ರೆಂಡ್ ಕೂಡ. ನೀವ್ ನನ್ ಜೊತೆ ಇರಲ್ವಾ ಅಣ್ಣ? ಸಾರಿ ಕಣ, ನನ್ಗೂ ನಿನ್ ಜೊತೆನೆ ಇರ್ಬೇಕಂತ ಆಸೆ. ಆದ್ರೆ ಏನ್ ಮಾಡ್ಲಿ, ನನ್ ಟಾರ್ಗೆಟ್ ಅಲ್ಲಿ ಇನ್ನೂ 4 ಜನ ಇದಾರೆ. ಅವ್ರನ್ನೆಲ್ಲ ಹಿಡಿದು ಒಳಗಡೆ ಹಾಕ್ಬಿಟ್ರೆ ಆಮೇಲೆ ಫುಲ್ ಟೈಮ್ ನಿನ್ ಜೊತೆನೆ. ಪ್ರಾಮಿಸ್? ಪ್ರಾಮಿಸ್. ದೇವ್ರೆ, ಆದಷ್ಟು ಬೇಗ 4 ಜನ ನಮ್ಮ ಅಣ್ಣನ ಕೈಲಿ ಸಿಗಾಕೊಳಂಗ್ ಮಾಡಪ್ಪ. ಕಾಂಪಿಟೇಷನ್ ಇಲ್ಲ ಅಂತ ಲಿಟಿಗೇಷನ್ ಇರೋ ಲವ್ ಕೇಸ್ನ ಡೀಲ್ ಮಾಡಕ್ ಹೋದ್ರೆ ಪೇಮೆಂಟೇ ಸಿಗ್ತಾ ಇಲ್ವಲ್ಲ? ಬೇರೆ ಬಿಸ್ನೆಸ್ ಮಾಡೋಣ ಅಂತ್ಯಾ? ಆಯ್ತು, ನಂತರಲ್ಲೂ ಅದೇ ಇರೋದು. ಬೇರೆ ಬಿಸ್ನೆಸ್ ಏನ್ ಮಾಡ್ತೀಯೋ? ಬಂಡವಾಳನೇ ಇಲ್ದಿರೋ ಬಿಸ್ನೆಸ್. ಶೇವಿಂಗ? ಶಿವಣ್ಣ ಅವರು ಎಲ್ಲಾ ಪಿಕ್ಚರ್ ಇಟ್ಕೊಂಡು ಇಷ್ಟುದಕ್ಕೆ ಡ್ಯಾನ್ಸ್ ಫೈಟ್ ಮಾಡ್ತಿರ್ತಾರಲ್ಲ, ಅದನ್ನ ಹಿಡ್ಕೊಂಡು ತಿರ್ಗಾಡಿದ್ರೆ ಸಾಕು, ಇದು ತಾನಾಗೆ ಬಂದು ಕಾಲತ್ರ ಬೀಳುತ್ತೆ. ಬೀಳುತ್ತೆ. ನನ್ನ ಮಕ್ಕಳ್ರ ಯಾವನಾದ್ರೂ ಕರೆಕ್ಟ್ ಆಗಿ ಸ್ಕೆಚ್ ಹಾಕಿದ್ರೆ ನಿಮ್ ಹೆಣಾನು ಬೀಳುತ್ತೆ. ನೋಡ್ರಪ್ಪ, ನೀವೇನ್ ಬೇಕಾದ್ರೂ ಮಾಡಿ, ನನಗಂತೂ ನಮ್ಮಪ್ಪ ದೊಡ್ಡ ಶ್ರೀಮಂತ ಹೆಣ್ಣು ನೋಡಿದಾರ ಅಲ್ಲ, ಡ್ರೈವರ್ ಕೆಲಸ ಕೊಡಿಸಿದ್ದಾರೆ. ನೋಡ್ರ, ನಾನು ಇಲ್ಲೇ ಕೆಲ್ಸಕ್ಕೆ ಹೋಗೋದು. ಶ್ರೀಮಂತ್ರೆ ಮತ್ತೆ ಹಲೋ ಬಾಮ, ಹರೀಶ್ ಒಂದೇ ಸರ್. ಏನ್ ಸರ್ ತಿರ್ಗಾ ರಿಪೀಟಾ? ಒಂದ್ ಕೆಲಸ ಮಾಡು, ನೀನ್ ಓದಿರೋ ಓದ್ಗೆ ಈ ಕೆಲಸ ಎಲ್ಲ ಹಾಕಿಲ್ಲ. ಈ ಕಾರ್ಡ್ ತಗೋ, ಈ ಅಡ್ರೆಸ್ಗೆ ಹೋಗು, ಡ್ರೈವರ್ ಕೆಲಸ ಸಿಗುತ್ತೆ.
ಓನರ್ ಹತ್ರ ನಿಯತ್ತಾಗಿರೋ ಲೈಫ್ ಸೆಟ್ಲ್ ಆಗ ಏನೇನು ಥ್ಯಾಂಕ್ಸ್ ಎಲ್ಲ ಇದೆ. ಇನ್ನೊಂದು ಫುಲ್ ಹೇಳ್ಬಿಟ್ಟು ನಮ್ಮ ಬಿಲ್ ಎಲ್ಲ ಸೆಟಲ್ ಮಾಡ್ಬಿಟ್ಟು ಸರಿ ಸರ್ ಓಸಿ ನನ್ನ ಮಕ್ಕಳು. ಎಂತ ಕೆಲಸ ಮಾಡ್ಬಿಟ್ಯೋ? ಅಟ್ಲೀಸ್ಟ್ ನಾನು ಡ್ರೈವರ್ ಕೆಲಸ ಮಾಡ್ಕೊಂಡಾದ್ರೂ ಲೈಫಲ್ಲಿ ಸೆಟ್ಲ್ ಆಗೋಣ ಅಂತಿದ್ದೆ. ಈಗ ಮುಂದೆ ನಾನು ಏನ್ ಮಾಡ್ಬೇಕು? ಯಾಕೋ ಭಯ? ನಿಮ್ಮಪ್ಪ ಇದಾರಲ್ಲ. ಸಾಲ ತಗೊಂಡವರೆಲ್ಲ ನಾಳೆ ಬಾ ಅಂತ ಹೇಳದ್ ಕಲ್ತಿದ್ದೀರಾ? ಏಯ್, ಇನ್ಮೇಲೆ ಸಾಲ ಯಾವನಾದ್ರೂ ಕೇಳಕ್ ಬಂದ್ರೆ ನಾಡಿದ್ ಬಾ ಅಂತ ಹೇಳೋ. ಮೊಟ್ಟ ಮಧ್ಯಾಹ್ನದಲ್ಲಿ 3 ಮಂಡ್ರಗಪ್ಪೆಗಳನ್ನ ಹಾಕೊಂಡು ಸುತ್ತಾ ಇದೆಯಲ್ಲ, ಏನ್ ಸಮಾಚಾರ? ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು. ಅಪ್ಪ, ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದೀವಿ. ಅದಕ್ಕೆ ಸ್ವಲ್ಪ ದುಡ್ಡು ಬೇಕಿತ್ತು. ಡ್ರೈವರ್ ಕೆಲ್ಸಕ್ಕೆ ಹೋಗು ಅಂತ ಹೇಳಿದ್ನಲ್ಲಪ್ಪ, ಅದ್ನೇನ್ ಮಾಡ್ದೆ? ಅದು ನನ್ನ ಸ್ನೇಹಿತರು ಯಾರಿಗೂ ಇಷ್ಟ ಆಗಿಲ್ಲ, ಅದಕ್ಕೆ ಬೇರೆಯವ್ರು ಕೊಟ್ಬಿಟ್ಟೆ. ಅಯ್ಯ, ನಿನ್ ಮನೆ ಕಾಯುವಾಗ ಚಿನ್ನದಂತ ಕೆಲ್ಸ ಕೊಟ್ಬಿಟ್ಟಲ್ಲೋ. ಲೇ, ನೀನ್ ಅಲ್ಲಿ ಹೋಗಿದ್ರೆ ನಿನ್ ಲೈಫ್ ಸೆಟ್ಲ್ ಆಗ್ತಿತ್ತು. ಅಯ್ಯೋ ಬಿಡಿ, ಅದು ಒಂದ್ ಕೆಲ್ಸನ. ಅದ್ರ ಬದಲು ಸುಮ್ನೆ ಎಲ್ಲಾರು ಒಂದ್ ಕಡೆ ಕುತ್ಕೊಂಡು ಎತ್ ಬಿಡ್ಬೋದಪ್ಪ. ಏನ ಭಿಕ್ಷೆ ಕಣೋ, ಬೇಗ ಹೇಳ್ಬಿಟ್ಟೆ. ಅಪ್ಪ ಅಂದ್ರೆ ವಿಜಯ್ ಮಲ್ಯ ತರ ಇರ್ಬೇಕು. ಇವ್ರು ನೋಡಿದ್ರೆ ಒಳ್ಳೆ ಬಾಳೆ ಕಾಯ್ದು ನನ್ನ ಮಕ್ಕಳ ನಿಮ್ಮಿಂದನೇ ಕಣೋ ನನ್ ಮಗ ಹಾಳಾಗೋಗಿರೋದು. ನಿಮ್ಗೆ ನೋಡಪ್ಪ, ನನ್ನ ಸ್ನೇಹಿತರಿಗೆ ಮಾತ್ರ ಏನು ಅನ್ಬೇಡ, ನನಗೆ ಇಷ್ಟ ಆಗಲ್ಲ. ಓಹೋ, ಸ್ನೇಹಿತರು. ಈ ನನ್ನ ಮಕ್ಕಳು ನಿನ್ ಜೊತೆ ಯಾಕೆ ಸ್ನೇಹ ಬೆಳೆಸ್ಕೊಂಡಿದಾರಂತ ನನ್ಗೇನ್ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಏ ಪರ್ಸಾ, ಯಾರೋ ಬೂಸ್ಟ್ ಕುಡಿ. ಬಂದೆಪ್ಪ. ನಾವು ಬೂಸ್ಟ್ ಕುಡಿಬೇಕಂದ್ರೆ ಏನ್ ಮಾಡ್ಬೇಕ್ರೋ? ನಾವೆಲ್ಲ ಕೈ ಇಟ್ಕೊಂಡು ಮಾಡ್ತೀವಲ್ಲ, ಅದು ಮಾಡ್ಬೇಕು. ಓ, ಫೈಟಿಂಗಾ? ಫೈಟಿಂಗ್ ಅಲ್ಲ, ಲೂಸ್ದು. ಮತ್ತೆ ಈಗ ನಾನು ಇವನು ನಿಂಗೇನು ಸ್ನೇಹಿತರು ಅವನ್ನ ಅದ್ ಮಾಡ್ಕೋಬೇಕು. ಅವತ್ತಿಂದ ಇವತ್ತವರೆಗೂ ನೀನೊಬ್ಬನ್ಗೆ ಬೂಸ್ಟ್ ಕುಡಿಯಕ್ ಬಿಟ್ಟವ್ರೇನ ಇವರು? ಈ ವೇಸ್ಟ್ ನನ್ ಮಕ್ಳು ನಿನ್ನ ಫ್ರೆಂಡ್ ಮಾಡ್ಕೊಂಡಿರೋದೇ ಬೂಸ್ಟ್ ಕುಡಿಯೋದು. ಏನಪ್ಪ, ಈಗ ನನಗೆ ಬಿಸ್ನೆಸ್ ಮಾಡಕ್ ದುಡ್ಡು ಕೊಡ್ತೀಯ ಇಲ್ವೋ? ಕೊಡಕ್ಕಿಲ್ಲ ಅಂದ್ರೆ ಈ ಸೆಕೆಂಡ್ ಇಂದ ನಿಮ್ ಮಗ ನಿಮ್ ಮನೆ ಒಳಗೆ ಕಾಲಿಡೋದಿಲ್ಲ. ತೊಲಗ್ತು ಅನ್ಕಂತ. ನಾನೆಲ್ಲ ಇರ್ಲಿ. ಯಾಕೆ ಯೋಚನೆ ಮಾಡ್ತೀಯಾ? ಇಲ್ಲಿ ಇಟ್ಕೋತೀವ ನಿನ್ನ. ಎದುರ್ಕೋಬೇಡ. ನಿಮ್ಮಪ್ಪನ ಆಸ್ತಿಲ್ ಭಾಗ ಕೇಳು. ಮಕ್ಕಳ ಚಪ್ಪಲಿ ಬೇಡಪ್ಪ, ಬೇಡಪ್ಪ. ಓ ನಾಮ ಬಾಮ, ನೀನ್ ಕಾಸು ಕೊಡಿಸ್ಲಿಲ್ಲ ಅಂದ್ರೆ ನಾವ್ ಹೆಂಗ್ ಮಾಮ ಬಿಸ್ನೆಸ್ ಮಾಡೋದು? ನಾನು 10 ಲಕ್ಷ ಕೇಳಿದ್ನಲ್ಲ, ಮನೆ ಪದ ತಂದಿದ್ದೀನಿ, ತಗೋ ದುಡ್ಡು ಕೊಡ್ಸು. ಒರಿಜಿನಲ್ ತಂದ? ಊರಲ್ಲಿ ಇರೋರ್ಗೆಲ್ಲ ಕೊಡ್ತೀರಾ, ನಮ್ಗೆ ಕೊಡಲ್ಲ ಅಂತ ಕೇಳು ನಿಮ್ಮ. ಈ ತರ ಸೆಕ್ಯೂರಿಟಿ ಕೊಟ್ರೆ ಊರ್ನವ್ರಿಗೇನು ಒಟ್ಟು ಬೇವರ್ಸಿಗೂ ಕೊಡ್ತೀವಿ. ನಿಮ್ಮ ಹತ್ರ ಕೊಡಕ್ಕೇನಾಯ್ತು? ಬದ್ನೇಕಾಯಿ ನಾಮ 10 ಲಕ್ಷ ಸಾಕ ಇಲ್ಲ ಇನ್ನೂ ಜಾಸ್ತಿ ಬೇಕಾ? ಬಡ್ಡಿ ಇಲ್ದೆ ಎಷ್ಟು ಕೊಟ್ರು ಬೇಕಣ್ಣ. ಹಂಗೆ ಗೋವಿಂದ ಮುಂದೆ ಬೇಡಣ್ಣ. ಊರುಗೋಬ್ಳೆ ಗೋವಿಂದಮ್ಮ. ನಮಸ್ತೆ ಮೇಡಮ್, ನಾನು ಬಿಬಿ ಬಡ್ಡಿ ಬಂಗಾರಪ್ಪ ಮಾತಾಡೋದು. ಮೇಡಮ್, ನಮ್ಮ ಹುಡುಗನ ಕಳಿಸ್ತೀನಿ, ಅವನ ಕೈಯಲ್ಲಿ 10 ಲಕ್ಷ ರೂಪಾಯಿ ಕೊಟ್ಟು ಕಳಿಸಿ. ಸರಿ ಸರಿ. ಟಿಫನ್ ರೆಡಿ ಆಗಿಲ್ವೇನ್ಲ? ಇನ್ನ 3/4 kg ಮಾಂಸ, 12 ತಟ್ಟೆ ಇಡ್ಲಿ, 12 ಮೊಟ್ಟೆ ರೆಡಿ ಹಾಕ. ಇಷ್ಟೇ ಅನ್ಲ? ತಲೆ ಮಾಂಸ ಬೋಟಿ ಗೀಟಿ ಏನು ಇಲ್ವೇನೋ? ಮೇಡಮ್, ಡಯಟ್ ಮಾಡ್ಬೇಕು ಮೇಡಮ್, ಇಲ್ಲಾಂದ್ರೆ 6 ಪ್ಯಾಕ್ ಮಾಡಕ್ಕೆ ಈ ಜನ್ಮದಲ್ಲಿ ಆಗಲ್ಲ. ಲೇ ಮಗ, 2 ಮೊಟ್ಟೆ ಕಡಿಮೆ ಮಾಡಿ. ಆಯ್ತಕ್ಕ. ಸರಿ ಏನಪ್ಪ? ಸರಿ ಮೇಡಮ್. ನಮಸ್ಕಾರ ಮೇಡಮ್. ಏನಪ್ಪ ಸಮಾಚಾರ? ಎಲ್ಲಿ ನಿಮ್ಮಪ್ಪ? ನಿಮ್ ಬಡ್ಡಿ ಕಲೆಕ್ಟ್ ಮಾಡೋದಕ್ಕೆ ಹೋಗಿದ್ದಾರೆ. ಇವ್ರು ಯಾರು? ಇವರೆಲ್ಲ ನನ್ನ ಬಾಲ್ಯ ಸ್ನೇಹಿತರು, ಬಿಫೋರ್ ಚೆಟ್ಟಿ ಫ್ರೆಂಡ್ಸ್. ಏನ್ ಬಂದಿದ್ದೀವಾಗ? ಗ್ರನೇಡ್ ಗೋವಿಂದಮ್ಮ ಅವರು 10 ಲಕ್ಷ ರೂಪಾಯಿ ಕೊಡ್ತಾರೆ, ಹೋಗಿ ತಗೊಂಬ ಅಂತ ನಮ್ಮಪ್ಪ ಹೇಳಿದ್ರು. ತಗೊಂಡೋಗೋಣ ಅಂತ ನಾವೆಲ್ಲ ಬಂದ್ವಿ. ಮತ್ತೆ ನಿಮ್ಮಪ್ಪ ಯಾರೋ ಕಳಿಸ್ತೀನಿ ಅಂತಿದ್ದ? ಇವನು ಹುಡುಗನೇ ಅಲ್ವಾ ಮೇಡಮ್? ಅಕ್ಕ, ದೊಡ್ಡ ಅಮೌಂಟ್ ಅಲ್ವಾ, ಬೇರೆ ಯಾರು ನಂಬಕ್ಕಾಗಲ್ಲ ಅಂತ ಮಗನ್ ಕಳ್ಸಿರ್ತಾನೆ. ಅದು ಅಲ್ಲದೆ ನಿಮ್ದು ಹಳೆ ಲವ್ ಸ್ಟೋರಿ ಬೇರೆ ಐತಲ್ಲ. ಲೋ ಬಂಗಾರಪ್ಪ, ಫೋನ್ ಹಾಕು. ಏನಿಲ್ಲ, ನಿಯತ್ತಿಗೆ ಇನ್ನೊಂದ್ ಹೆಸರು ಇವ್ರಪ್ಪ ಬಂಗಾರಪ್ಪ ಅಂತ ಹೇಳಾದ್ಮೇಲೆ ಅಂತವ್ರಿಗೆ ಫೋನ್ ಮಾಡಿ ಕೇಳಿ ಅವಮಾನ ಮಾಡ್ತಾರೆ. ಸರಿ ಬಿಡು, ನಿಮ್ಮಪ್ಪ ಎಂತವನಂತ ನಂಗೆ ಗೊತ್ತು. 10 ಲಕ್ಷ ರೂಪಾಯಿ ಕೊಟ್ಟು ಕಳ್ಸ. ಎಲ್ಲ ಕ್ಲೋಸಾ? ಬಾಜಿಗಾರಂತೆ. ತಗೊಳ್ಳಿ, 90 ಹೊಡ್ಕೊಂಡೆಲ್ಲ ಮನೆಗೆ ಹೋಗಿ. ಥ್ಯಾಂಕ್ ಯು ಸರ್. ಓಯ್, 1000 ರೂಪಾಯಿ ಇನ್ನೊಂದು ಆಟ ಹಾಕ್ಯಾ? ಮುಚ್ಕೊಂಡು ಇಟ್ಕೊಳ್ಳಲ್ಲ. ಯಾಕೋ ಆಡು ಕಮ್ಮಿಲ್ವೇನೋ? 10 ಲಕ್ಷ ರೂಪಾಯಿ ಸೋತೋದಿಲ್ಲ. ನಮ್ಮಪ್ಪ ಕೇಳಿದ್ರೆ ಏನು ಹೇಳಿ? ಗೋವಿಂದಮ್ಮನ ದುಡ್ಡು
ಗೋವಿಂದ ಅಂತ ಹೇಳು. ಅಯ್ಯೋ ನನ್ನ ಮಗನ ಎಣ್ಣೆ ಕಾಸು ಬಿಟ್ಟಲ್ಲೋ ಏ ನಾಮ ಏನೋ ಇದು ಇವನ್ಗೆ ಯಾಕೆ ಮೇಡಮ್ ಹೊಡಿತಾ ಇದ್ದೀರಾ? ನಿನ್ ಹೆಸರು ಹೇಳ್ಕೊಂಡು ಸಿಂಗ್ಲಿಕ್ ನನ್ ಮಗ ನಾನು ಯಾಮಾರ್ಸಕ್ ಬಂದಿದ್ದ. ನನ್ನ ಹೆಸರು ಹೇಳ್ಕೊಂಡು ಏನೋ ಮಾಡಕ್ ಹೋದೆ ಕಂದ. ಬಂಗಾರಪ್ಪ ಹೇಳ್ ಕಳ್ಸವ್ರೆ 10 ಲಕ್ಷ ಕೊಡಿಯದೆ ಬಾಬಾ, ಬೆಳಿಗ್ಗೆ ಹಾಕೊಂಡು ಕೊಡ್ತಾ ಅವ್ರೆ. ನೆನ್ನೆ ಬಂದ್ 10 ಲಕ್ಷ ರೂಪಾಯಿ ಇಸ್ಕೊಂಡಲ್ಲ ಹುಡುಗ ಯಾರು? ನಾನು ಹೇಳಿದ ಹುಡುಗ ಇವನೇ ಮೇಡಮ್. ಮತ್ತೆ ಆ ಹುಡುಗ ಯಾವ ಹುಡುಗ? ಮಕ್ಕಳಿಗೆ ಕನ್ಫ್ಯೂಸ್ ಮಾಡ್ತಾ ಇದ್ಯಾ? ನೆನ್ನೆ ನಿನ್ ಮಗ ಬಂದ್ಬಿಟ್ಟು 10 ಲಕ್ಷ ರೂಪಾಯಿ ತಗೊಂಡೋಗಿದ್ದಾನೆ. ಆ ನಿನ್ ಮಗನ ಜೊತೆ 3 ಜನ ಫ್ರೆಂಡ್ಸ್ ಇದ್ರಲ್ಲ, ಅವನ್ನ ಕೇಳಬೇಕಾದ್ರೆ. ಆಹಾ, ಅರ್ಥ ಆಯ್ತು ಬಿಡಿ ಮೇಡಮ್. ಆ 3 ಜನ ಮಂಡ್ರುಗಪ್ಪೆಗಳು ಬಂದಿದ್ರು ಅಂದ್ರೆ ನಿಮ್ ದುಡ್ಡು. ಅಕ್ಕ ಏನಕ್ಕ ಹಂಗೆ ಹೇಳ್ತಾವನೆ? ಬಂಗಾರಪ್ಪ ಡಬಲ್ ಗೇಮ್ ಮಾಡ್ಬೇಡ ನೀನು. ಅಕ್ಕ ಓವರ್ ಆಗಿ ಹೋಗ್ಬೇಡ, ನಿಮ್ಮಿಬ್ರು ಲವು. ಮುಚ್ಕೊಂಡು ನಿಂತ್ಕೊಳ್ಳ. ನನ್ನ 10 ಲಕ್ಷ ರೂಪಾಯಿ ಎಲ್ಲಿ ಬಂಗಾರಪ್ಪ? ನೀನು ಉಂಡಿಗೆ ಹಾಕಿದ್ದು ಗೋವಿಂದ. ನೀನು ನಿನ್ ಮಗನ್ ಫ್ರೆಂಡ್ಗಳೆಲ್ಲ ಸೇರ್ಕೊಂಡು ನಾನು ಮೋಸ ಮಾಡ್ಬೇಕು ಅಂತಿದ್ದೀರೇನೋ? ನನ್ ತಮ್ಮನ್ ನಾನು ಏನಾದ್ರೂ ಹೇಳಿದ್ರೆ ಬೋಟಿ ಕಲೀಜೆಲ್ಲ ಕಳ್ದಾಕ್ಬಿಡ್ತಾನೆ. ಬಾಬಾ ಅವನೇನ್ ಬೆಂಗಳೂರು ಡಾನಾ? ಡಾನೇನೇ ಇಲ್ಲ, ಬರೇ 3 ಮಾಡ್ರು ಮಾಡೋ. ತಾಕತ್ಗೆ ಇನ್ನೊಂದ್ ಹೆಸರು ಅಂದ್ರೆ ಗೋವಿಂದಮ್ಮ, ಆಪತ್ಗೆ ಇನ್ನೊಂದ್ ಹೆಸರು ಅಂದ್ರೆ ನನ್ ತಮ್ಮ. ದುಡ್ಡು ಹೆಂಗ್ ವಸೂಲಿ ಮಾಡ್ಬೇಕು ಅಂತ ನನಗೆ ಗೊತ್ತೈತೆ. ಹೇ ಫೋನ್ ಹಾಕೋ. ಹೇ ಬಡ್ಡೆ, ಬಾಯಿಂದ ಮೀನ್ ತಪ್ಪಿಸ್ಕೊಳಕ್ ಆಯ್ತದೇನ್ರ? ಇಲ್ಲ ಅಣ್ಣ. ಈ ಬಂಡೆ ಕೈಯಿಂದ ಬಡ್ಡಿ ಕೊಡೋರ್ ತಪ್ಪಿಸ್ಕೊಳಕ್ ಆಯ್ತದೇನ್ರ? ಸಾಧ್ಯನೇ ಇಲ್ಲ ಅಣ್ಣ. ನಮ್ಮ ಮಕ್ಕಳಿಗೆ ಯಾಮರ್ಸ್ತೀರೇನ್ರ? ಇದಕ್ಕೇನ್ ಪನಿಷ್ಮೆಂಟ್ ಅಂತ ಗೊತ್ತಾ? ಬಡ್ಡಿ ಕಟ್ಟೋದು ಅಲ್ಲ, ಬಂಡೆ ಕೊಟ್ಟೋದು. ಬೇಗ ಹೊಡಿರೋ. ನೀನೇ ನಮ್ಮ ಮುಖ ನೋಡ್ತಿದ್ಯಾ? ಹೊಡಿಯೋ, ಬೇಗ ಹೊಡಿಯಲೇ. ಈ ನನ್ ಮಕ್ಳ ಕೈಗೆ ಸುತ್ತಿ ಕೊಡ್ರೋ, ಜಲ್ದಿ ಹೊಡಿಲಿ. ನಾನು ಅರ್ಥನ ಎತ್ತರ್ಥ ಬಂದೆ ಅರ್ಥ ಏನಂತ ಒಂದು ನಮ್ ಸಾಲ ತೀರ್ಬೇಕಂದ್ರೆ ಎಷ್ಟು ದಿವಸ ಜಲ್ಲಿ ಹೊಡಿಬೇಕು ಅಂತ ಕೇಳ್ತಾವ್ನೆ. 1 ಲಕ್ಷಕ್ಕೆ 1 ವರ್ಷ ಮಾತ್ರ. ಅಂದ್ರೆ 10 ಲಕ್ಷಕ್ಕೆ 10 ವರ್ಷನ? ಡಿಸ್ಕೌಂಟ್ ಏನಿಲ್ವಾ ಅಣ್ಣ? ಇದು ಸಂಡೆ ಬಜಾರ್ ಅಲ್ಲ, ಬಂಡೆ ಬಜಾರ್. ನೋ ಡಿಸ್ಕೌಂಟ್, ಒನ್ಲಿ ಪನಿಷ್ಮೆಂಟ್. ನಮಸ್ಕಾರ ಅಣ್ಣ. ಏನ್ ಗಂಗಾರಾಮ್, ಏನ್ ವಿಷಯ? ಅಣ್ಣ, ನಮ್ಮ ಹುಡುಗ ಒಬ್ಬಳನ್ನ ತುಂಬಾ ಪ್ರೀತಿಸ್ತಾನಣ್ಣ. ಇಷ್ಟಪಟ್ಟು ಸಿಕ್ಕಾಪಟ್ಟೆ ಮೆಂಟ್ಲಾಗ್ಬಿಟ್ಟಣ. ಆದ್ರೆ ಆ ಹುಡುಗಿ ಒಪ್ತಾ ಇಲ್ಲಣ್ಣ. ನೀವು ಅಷ್ಟು ಧಮ್ಕಿ ಹಾಕಿ ಅವ್ರಿಬ್ಬರಿಗೂ ಮದುವೆ ಮಾಡಿಸ್ಬೇಕಲ್ಲಣ್ಣ. ಆ ಕೆಲ್ಸ ಮಾಡ್ಕೊಟ್ರೆ ಎಷ್ಟು ದುಡ್ಡು ಕೊಡ್ತೀಯ? 2 ಲಕ್ಷ, 3 ಲಕ್ಷ, 5 ಲಕ್ಷ? ನಾನ್ ನಿನ್ಗೆ 20 ಲಕ್ಷ ಕೊಡ್ತೇನೆ. ನಾನ್ ಲವ್ ಮಾಡ್ತಾ ಇರೋ ಹುಡುಗಿ ಕೈಲಿ ಐ ಲವ್ ಯು ಅಂತ ಹೇಳಿಸ್ತೀಯಾ? ಆ ಹುಡುಗಿ ಕೈಲಿ ನನ್ಗೆ ಐ ಲವ್ ಯು ಅಂತ ಹೇಳಿಸ್ತವ್ಗೆ ಎಷ್ಟು ಬೇಕಾದ್ರೂ ದುಡ್ಡು ಕೊಡ್ತೇನೆ. ಹೇಳಿಸ್ತೀಯಾ? ಅಲ್ಲಣ್ಣ, ಅವಳನ್ನ ನೀವೇ ಎತ್ತಾಕೊಂಬರ್ಬೋದಲ್ಲಣ್ಣ? ಎತ್ತಾಕೊಂಬರೋ ವಿಷಯ ನಮ್ಗೂ ಗೊತ್ತಲ್ಲೇ. ಅವಳಾಗೆ ಬಂದ್ ಐ ಲವ್ ಯು ಅಂತ ಹೇಳ್ಬೇಕು. ಹೇಳ್ಸಕ್ಕಾಯ್ತದ ನಿನ್ ಕೈಲಿ? ತಾಕತ್ತಿದ್ಯಾ? ಅದ್ ಹೆಂಗಣ? ಹಾಗಾದ್ರೆ ತಾನೆ ರೈಟ್ ಹೇಳ. ಮತ್ತೆ ಲವ್ ಮಾಡ್ತಾ ಸುಲಭ ಅಲ್ಲ. ನೀವೇ ಅಣ್ಣ ಅಣ್ಣ ನೀವು ಲವ್ ಮಾಡ್ತಿರೋ ಹುಡುಗಿ ಕೈಲಿ ನಿಮ್ಗೆ ಐ ಲವ್ ಯು ಹೇಳಿಸ್ಬಿಟ್ರೆ ನಮ್ ಸಾಲ ಎಲ್ಲ ಮನ್ನಾ ಮಾಡ್ಬಿಡ್ತೀರಾ? ಏನ್ ಕಾಮಿಡಿನಾ? ಅಯ್ಯೋ ಅಣ್ಣ, ಈ ತರ ಲಿಟಿಗೇಷನ್ ಇರೋ ಲವ್ ಕೇಸ್ಗಳು ಎಷ್ಟೊಂದು ಬಗೆಹರಿಸಿದಿವೆ, ಲೆಕ್ಕನೇ ಇಲ್ಲ ಅಣ್ಣ. ಸುಮ್ನೆ ಹೋಗ್ ಜಲ್ಲಿ ಹೊಡಿತೀರಾ ಇಲ್ಲ? ಅಣ್ಣ ಒಂದೇ ಒಂದ್ ಚಾನ್ಸ್ ಕೊಡಿ ಅಣ್ಣ, ನಾವೇನು ಅಂತ ತೋರಿಸ್ತೀವಿ. ಇನ್ನೊಂದ್ಸರಿ ಯೋಚನೆ ಮಾಡಿ. ಒಪ್ಕೊಂಡ್ಮೇಲೆ ಆಗಲ್ಲ ಹೋಗಲ್ಲ ಅಂದ್ರೆ ಈಗಿರೋದತ್ತು 20 ಆಗುತ್ತೆ. ಸರಿ, ಹಂಗಾದ್ರೆ ಅಣ್ಣ, ನಿಮ್ಮ ಹುಡುಗಿ ಯಾರು ಏನು ಅಂತ ಸ್ವಲ್ಪ ಡೀಟೇಲ್ಸ್ ಕೊಡಿ. ನನ್ನ ಹೃದಯಕ್ಕಂತ ಜೋಡಿ. ಇವರತ್ತು ಬೀತೆ ಇಂತಾರೆ ಅಂದೆ ದೋರೆ ಅರನ್ನ 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 ಏನಂತ ಒಂದು ಏನಿಲ್ಲ, ಜೀವನ ಪೂರ್ತಿ ಬೇಕಾದ್ರೆ ಇಲ್ಲೇ ಜಲ್ಲಿ ಹೊಡಿತೀವಿ. ಆದ್ರೆ ಈ ಕೆಲಸ ಮಾತ್ರ ಅಣ್ಣ, ಇವಾಗ ನಿಮ್ ಲವ್ ಸ್ಟೋರಿ ಹ್ಯಾಕ್ ಸ್ಟಾರ್ಟ್ ಆಯ್ತು ಅಂತ ನೀವ್ ಹೇಳಿ, ಎಂಡ್ ನಾವು ಮಾಡ್ತೀವಿ. ನನ್ ಲವ್ ಸ್ಟೋರಿ ಕತ್ತರ್ಸಾಕ್ತೇನೆ ನಿಮ್ಮನ್ನ.
4 ಜನ ರೌಡಿಗಳನ್ನ ಮೆಜೆಸ್ಟಿಕ್ ಸರ್ಕಲ್ ನಲ್ಲಿ ಓಡಾಡ್ಸ್ಕೊಂಡು ಕೊಚ್ಚಾಕು ಅಂದ್ರೆ ಕೊಚ್ಚಾಕ್ಬಿಡ್ತೇನೆ. ಆದ್ರೆ ಅವಳ ಮುಂದೆ ನಿಂತು 3 ಅಕ್ಷರ ಐ ಲವ್ ಯು ಅಂತ ಹೇಳಕ್ ಆಗ್ತಾ ಇಲ್ಲ. ನೀವೇನು ತಲೆ ಕೆಡಿಸ್ಕೊಬೇಡಿ ಅಣ್ಣ, ನಾವ್ ಹೇಳಿಸ್ತೀವಿ. ಆದ್ರೆ ಅಣ್ಣ ಈ ತರ ಕೆಲ್ಸಕ್ಕೆಲ್ಲ ಸಿಕ್ಕಾಬಿಟ್ಟೆ ದುಡ್ಡು ಖರ್ಚಾಗುತ್ತಣ್ಣ. ನಮ್ಮ ಹತ್ರನ ನಯ ಪೈಸಾ ಇಲ್ಲ. ತಗೊಳ್ಳಿ ಮಿಷಿನ್ ಕಾರ್ಡ್, ಒಳಗಾಕಿದ ತಕ್ಷಣ ದುಡ್ಡು ಬರ್ತದೆ. ಅಷ್ಟೇ ಬೇಗ ಕೆಲಸ ಮಾಡ್ಬೇಕು. ಎಸ್ಕೇಪ್ ಆಗಕ್ಕೆ ಏನಾದ್ರೂ ಟ್ರೈ ಮಾಡಿದ್ರೆ ಅಯ್ಯೋ ಫ್ರೀ ಆಗ್ಬಿಡ್ತೀವಿ ಅಂತ ಗೊತ್ತಣ್ಣ. ಅಣ್ಣ ಆ ಹುಡುಗಿ ಫೋನ್ ನಂಬರು ಡೋರ್ ನಂಬರು ಕೊಡ್ತೀವಿ ಅಣ್ಣ. ಡೀಲಿಂಗ್ಸ್ ಮಾಡ್ಬೇಕಾದ್ರೆ ಪ್ಲಾನಿಂಗ್ ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಮಲಗಿರ್ತಾರೆ, ಮೇಲ್ಗಡೆ 2 ರೂಮ್ ಇದೆ. ಅದರಲ್ಲೇ 1 ರೂಮಲ್ಲಿ ನಿಮ್ಮ ಅತ್ತಿಗೆ ಮಲಗಿರ್ತಾಳೆ. ಯಾರು ಒಂದ್ ಕಡೆ ತಿರುಗಿ ನೋಡಿ. ಓಕೆ, ಅದಕ್ಕೆ ಅಂದ್ರೆ ನಿನ್ ತಂಗಿ ತಾನೆ. ನೋಡಲ್ಲ. ಆಯ್ತು, ಮುಂದೆ ಕೇಳ. ಸೀದಾ ರೂಮ್ ಒಳಗೆ ಹೋಗಿ ನಮ್ ಪ್ಲಾನ್ ಪ್ರಕಾರ ಅಲ್ಲೇ ಅವ್ನ ಪ್ರಜ್ಞೆ ತಪ್ಪಿಸಿ ಮೂಟೆ ಕಟ್ಟಿ ಅವನ್ನ ಎತ್ತಾಕೊಂಡ್ ಬರೋಣ. ಹೇಗಿದೆ ಪ್ಲಾನ್? ಸೂಪರ್ ಕಣಲ್ಲ. ಇದೇ ತರ ಪ್ಲಾನ್ ಮಾಡಿ ನಾವು ಕಿಡ್ನಾಪ್ಗಳನ್ನ ಮಾಡ್ತಾ ಇದ್ರೆ ಒಂದಲ್ಲ ಒಂದಿನ ಜೈಲಿರ್ತೀವಿ. ಮುಚ್ಕೊಂಡು ಹೋಗಿ ನಾಯಿ ಬಿಸ್ಕೆಟ್ ಹಾಕು. ನೀನ್ ಹೋಗಿ ಟೆಲಿಫೋನ್ ವೈರ್, ಕರೆಂಟ್ ವೈರ್ ಎಲ್ಲ ಡಿಸ್ಕನೆಕ್ಟ್ ಮಾಡು. ನೀನು ಹೋಗಿ ತಾತ ಹಿಂದ್ಗಡೆ ಬಾಗಿಲು ತೆಗ್ದಿದ್ರ ನೋಡು. ಈ ಕ್ಲೋರೋಫಾರ್ಮ್ ನ ಮೂಸಿದ್ರೆ 3 ದಿನ ಎದ್ದೇಳ್ಬಾರ್ದು. ಅಯ್ಯೋ ತುಂಬಾ ಥ್ಯಾಂಕ್ಸ್ ಕಣ್ರಯ್ಯ. ಕೊಟ್ಟ ಮಾತನ್ನು ಉಳಿಸ್ಕೊಂಡ್ಬಿಟ್ರಿ. ಹುಡುಗನ್ ಕಿಡ್ನಾಪ್ ಮಾಡಿ ಪುಣ್ಯ ಕಟ್ಕೊಂಡ್ರಿ. ಆಮೇಲೆ ಈ ವಿಷಯ ನಿಮ್ಮ ಹತ್ರ ಇರ್ಲಪ್ಪ, ಯಾರಿಗೂ ಗೊತ್ತಾಗ್ಬಾರ್ದು. ಓಕೆ. ಯಾರು ಹೇಳಿದ್ದು? ತಾತ ಫೋನ್ ಮಾಡಿದ್ರ? ನನ್ನ ಬಿದ್ದು ಓದಿದ್ದೆ ಮಾರಿದೆ. ನಾವ್ ಮಾತ್ರ ಹೋಗಿ ಕಿಡ್ನಾಪ್ ಮಾಡಿದ್ವಾ? ಮೊಕ್ಕ ಕೊಡ್ದು ಬಿಡ್ತೀನಿ. ರಾತ್ರಿ ನೀನ್ ಮಾಡಿ ದೊಡ್ಡ ಕೆಲ್ಸಕ್ಕೆ ಏನಾಯ್ತು ಅಂತಾನೆ ಗೊತ್ತಿಲ್ಲ. ಹೌದು, ರಾತ್ರಿ ಏನಾಯ್ತು? ಹಿಂದೆ ಮುಂದೆ ಬಾರುವಪ್ಪ. ಓ, ಹಿಂದೆ ಮುಂದೆ ಎಲ್ಲ ತಕೊಂಡ್ ಮಲಗಿದಾರ. ಹಂಗಾರೆ ಎಸ್ಕೇಪ್ ಆಗಕ್ಕೆ ಬಹಳ ಈಸಿ. ಒಂದು ನಿಮಿಷ ಏನೋ ಇವನು ದಬ್ಬಾಕೋಬಿಟ್ಟವನೆ. ಏನಾಯ್ತು ಹಿಂಗೆ? ಅತ್ತಿ ಮಾದ ಅಜ್ಜಿ ಬಂದಿದ್ರ? ಅತ್ತಿ ಮಾದ ನಾನು ತತ್ತಿ ಬತ್ತದ ಈ ತರ ಮಾದ ತೋಲ್ದು ತಿತ್ತ ಬತ್ತಲ್ಲ. ಏನಾಯ್ತು ಇವ್ರಿಬ್ರಿಗೆ? ಯಾಕೋ ಹಿಂಗ್ ಮಲಗಿದ್ದಾರೆ? ಏನಾಯ್ತು? ಪ್ಲಾನ್ ಕ್ಯಾನ್ಸಲ್ ಎಲ್ಲ ಹೊರ ಹೊತ್ತೋದ್ರೆ ಹಾಗೆ ಬಿತ್ತ ತಿಂದ ಬಂತ ತುಮರ ಹೊತ್ತ ಹೋತ ಬತ್ತಾರೆ ಬಿತ್ತ ಬಂದು ಬತ್ತ ಏತ ನಯ ಬಾರ ಕತ್ತಿ ಬಿತ್ತರಿ ಇಂತ ಬಾರ ಅತ್ತ ತೊಲಗ್ದವನು ಇನ್ಮೇಲೆ ಅಂಕಲ್, ಸ್ನೇಹಿತ ನೋಡಿದ್ರ? ಬೆಳಗ್ಗೆಯಿಂದ ಕಾಣಿಸ್ತಿಲ್ಲ ಅವನು. ಯಾಕಮ್ಮ ಇಷ್ಟೊಂದು ಟೆನ್ಷನ್ ತಗೋತಿಯಾ? ಇಲ್ಲೇ ಎಲ್ಲೋ ಆಟ ಆಡ್ತಾ ಇರ್ತಾನ ನೋಡು. ಇಲ್ಲ ಅಂಕಲ್, ನನಗೆ ಹೇಳ್ದೆ ಅವ್ನು ಎಲ್ಲೂ ಹೋಗಲ್ಲ. ಅವ್ನ ಆಚೆ ಆಟ ಆಡ್ತಿದ್ದಾನೋ ಏನೋ. ನಾ ಒಂದ್ಸಲ ಹೋಗಿ ನೋಡ್ಕೊ. ಹುಡ್ಕೋಗಮ್ಮ, ಹುಡ್ಕೋಗ್. ಬಂಡೆ ಫೋನ್ ಕಂಡ್ರು. ಏನ್ರು ಹೇಳೋದು ಇವ್ನಿಗೆ ಇವಾಗ? ಅವ್ನ್ ಫೋನ್ ಮಾಡಿರೋದು. ಮೊದ್ಲು ಅವನೇನ್ ಹೇಳ್ತಾನ ಕೇಳೋ. ಹಲೋ ಅಣ್ಣ, ಅಲ್ಲೋಡ್ರು ಅಣ್ಣ ಹೊಸ ಗೆಟಪ್ ಹಾಕೊಂಡ್ಬಿಟ್ಟವ್ರೆ. ಇದು ಗೆಟಪ್ ಅಲ್ಲ ಕಣ್ರು, ಹುಡ್ಗ ಮಾಡಿರೋ ಸೆಟಪ್. ಯಾವನಣ್ಣ ಅವನು ನಿಮ್ಮೇಲೆ ಕೈ ಮಾಡಿದ್ದು? ಅವ್ನ ತಲೆ ಚಚ್ಚಾಕ್ಬಿಡ್ತೀನಿ. ಯಾವನಣ್ಣ ಅವನು? ನಾನು ಎತ್ತುತ್ತೀನಿ ಅಂತ ಇದ್ದಾಗೆಲ್ಲ ಎತ್ತಾಡ್ಸೋ ಮಗ ಯಾಕಣ ಎತ್ತುತ್ತೀರಾ ಅಂತ ಇದ್ರಲ್ಲೋ ಅವನು. ಕಿಡ್ನಾಪ್ ಆಗಿದಾನೆ ಅಂತಿದ್ರು. ಅವ್ನು ಇಲ್ಗೆ ಬಂದ? ಕಿಡ್ನಾಪ್ ಮಾಡ್ಸಿದ್ದೆ ನಾನು. ಅವನೇನೋ ಹೇಳ್ಬೇಕಂತ ಇದ್ದ. ಹೋಗ್ಲಿ ಪಾಪ ಅಂತ ಬಾಯ್ಗಾಕಿರೋ ಪ್ಲಾಸ್ಟರ್ನ ಬಿಚ್ಚಿದ್ರೆ ಒಂದೇ ಒಂದ್ ಡೈಲಾಗ್ ಹೊಡ್ದಾಕಣ.
ನಿಮ್ಮನ್ನೆಲ್ಲ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ನೀವೆಲ್ಲ ಸೇರ್ಕೊಂಡು ಇಷ್ಟು ದೊಡ್ಡ ಬಂಡೆನೆ ಪುಡಿ ಪುಡಿ ಮಾಡ್ತೀಗ. ಇನ್ನೀ ಕರಿ ಬಂಡೆನ್ ಪುಡಿ ಪುಡಿ ಮಾಡೋದು ಯಾವ ಲೆಕ್ಕ? ಬಂಡ ಸುಟ್ಟಾಕ್ಬಿಡ್ತೇನೆ. ಅಲ್ಲೇ ಬೇಡ, ಸುಟ್ಟಾಕ್ಬಿಡ್ತೇನೆ. ಈಗ ಹುಡ್ಗ ಎಲ್ಲಿ? ಗೊರಿಲ್ಲ ಸಲ್. ಗೊರಿಲ್ಲ ಸಲ ಅಣ್ಣ, ಅಲ್ಲಿ ಮಕ್ಕಳೆಲ್ಲ ಮಟನ್ ಸಾರು ಮಾಡ್ತಾರಲ್ಲ ಅಣ್ಣ. ಕೈಮಾ ಮಾಡಿದ್ದ ಅವನ್ಗೆ ಅಷ್ಟು ಮಾಡಿಲ್ಲ ಅಂದ್ರೆ ಫೀಲ್ಡ್ ಅಲ್ಲಿ ಬಂಡೆ ಅಂದ್ರೆ ಭಯ ಇರ್ತದೇನ್ರೋ. ಹಲೋ, ನಾನು ಅಂಜಲಿ ಮಾತಾಡ್ತಿರೋದು. ಹಲೋ, ಅಂಜಲಿನಾ? ಹಲೋ, ನಿಮ್ ಹತ್ರ ಸ್ವಲ್ಪ ಅರ್ಜೆಂಟ್ ಆಗಿ ಮಾತಾಡ್ಬೇಕಿತ್ತು. ಎಲ್ ಸಿಗ್ತೀರಾ? ಕಾಫಿ ಡೇ. ಅಂಜಲಿ, ಐ ಲವ್ ಯು. ಅಂಜಲಿ, ಎಲ್ಲಿದ್ದೀಯಾ? ಬಂದೆ. ಹೆಂಗ್ ಹೋಗೋದು ನಿನ್ ಜೊತೆ ಅಂಜಲಿ ಹತ್ರ? ಸಿಕ್ತು ಕಣ ಐಡಿಯಾ. जी देखो जी, ये गुंडा मुझे मारा। ಹಾಯ್ ಅಂಜಲಿ, ಏನ್ ಫೋನ್ ಮಾಡಿದ್ದು? ಸ್ನೇಹಿತ್ ಬೆಳಗ್ಗೆಯಿಂದ ಕಾಣಿಸ್ತಿಲ್ಲ. ಸ್ನೇಹಿತ್ ಕಿಡ್ನಾಪ್ ಆಗಿದ್ದಾನ? ಹೇಳಿದ್ ಕಿಡ್ನಾಪ್ ಅಲ್ವೋ, ಕಾಣಿಸ್ತಿಲ್ಲ. ಯಾಕೆ ಹೌದು, ನಾನು ಎಲ್ಲಾ ಕಡೆ ಹುಡುಕ್ತೆ. ಅವ್ರ ಫ್ರೆಂಡ್ಸ್ಗೂ ಫೋನ್ ಮಾಡ್ದೆ, ಆದ್ರೆ ಸ್ನೇಹಿತ್ ಎಲ್ಲೂ ಕಾಣಿಸ್ತಾ ಇಲ್ಲ. ಸ್ನೇಹಿತ್ ಎಲ್ಲಿದ್ದಾನೆ ಅಂತ ನನಗೆ ಗೊತ್ತು. ಗೊತ್ತಾ? ಎಲ್ಲಿದ್ದಾನೆ? ಅವ್ನು ಹೇಳಿದ್ರೆ ಈ ಚಿಕ್ಕ ಮಕ್ಕಳು ಎಲ್ಲಿರ್ತಾರೆ? ಪಾರ್ಕ್ ಅಲ್ಲೋ, ಗ್ರೌಂಡ್ ಅಲ್ಲೋ ಎಲ್ಲ ಆಟ ಆಡ್ತಾರೆ. ಅಂಜಲಿ, ನೀವೇನು ಯೋಚನೆ ಮಾಡ್ಬಿಡಿ. ಸ್ನೇಹಿತ ಎಲ್ಲಿದ್ರು ನಾನು ಹುಡ್ಕೊಂಡು ಕರ್ಕೊಂಡ್ ಬರ್ತೀನಿ. ನೀವು ನೆಮ್ಮದಿಯಾಗಿ ಮನೇಲಿ ಥ್ಯಾಂಕ್ ಯು ವೆರಿ ಮಚ್. ಈಗ ನೆಕ್ಸ್ಟ್ ಗೋಯಿಂಗ್ ಟು ಗೊರಿಲ್ಲಾ ಸೆಲ್. ನಮ್ಮವನು ಕಾಣ್ತಾ ಇಲ್ಲ ಕಣೋ. ಅವನೇ ಏನಾದ್ರೂ ಕಿತಾಪತಿ ಮಾಡಿ ಬಂಡೆ ಬುಡುಕಿಟ್ಟ, ಇಲ್ಲಿ ಗೊರಿಲ್ಲಾ ಗೂಟಿಗೆ ಇಟ್ಟಿರ್ತಾನೆ. ಯಾರೋ ಹಾಡು ಹಾಡ್ತಿದ್ರು ಕಣೋ. ಅಲ್ಲಿ ನೋಡ್ರು. ಏನಾಯ್ತಣ್ಣ ನಿಮ್ಗೆ? ಏನಾಯ್ತು ಹೇಳಿ ಸರ್. 10 ಲಕ್ಷ ತಗೊಂಡು ನಮ್ಮ ಹುಡುಗನ ಬಿಟ್ಬಿಡಿ ಸರ್. ದುಡ್ಡು ಸ್ನೇಹಿತರಣ್ಣ. ಮಂಗಳೂರು ಹಾರ್ಬರ್ ಅಣ್ಣ, ಮುಂದೆ ಕೇಳೋಣ. ಮುಂದೆ ಕೇಳ್ಬಿಟ್ಟು ಸಾಯೋನೋ ಕರ್ಮ. ಮಂಗಳೂರು, ಹಾರ್ಬರು, ಟೆರಸ್ಸು ಏನೋ ಅರ್ಥನೇ ಆಗ್ತಿಲ್ಲ ಕಣೋ. ಇಲ್ಲ ಕಣ, ಆ ಗೋರಿಲ್ಲಾ ಹೇಳಿದ್ರಲ್ಲಿ ಏನೋ ಒಂದು ಕೋಡ್ ವರ್ಡ್ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಗೊತ್ತಾಯ್ತು ಕಣ. ಏನ್ ಗೊತ್ತಾಯ್ತು? ಅಂದ್ರೆ ಈ ಸಣ್ಣ ಮಕ್ಕಳನ್ನ ಹೆಣ್ಮಕ್ಳನ್ನ ಕದ್ದು ಮುಚ್ಚಿ ದುಬೈಗೆ ಮಾರೋ ದೊಡ್ಡ ಗ್ಯಾಂಗ್ ಇದೆ ಅಂತ ಪೇಪರ್ ಅಲ್ಲಿ ಓದಿದ್ದೆ. ಕರೆಕ್ಟ್, ನಾನು ಅದನ್ನ ಟಿವಿಲಿ ನೋಡಿದ್ದೆ. ನಾನು ರೇಡಿಯೋಲಿ ಕೇಳಿದ್ದೆ. ಈ ಗೋರಿಲ್ಲಾ ನಮ್ ಸ್ನೇಹಿತನ ಆ ಗ್ಯಾಂಗ್ನವ್ರಿಗೆ ಸೇಲ್ ಮಾಡಿರ್ಬೇಕು. ಅಲ್ಲ ಮತ್ತೆ ಅವ್ನ್ ಯಾಕೆ ಹೊಡೆದಾಕಿದ್ರು? ಡೀಲರ್ ಏನೋ ಹೆಚ್ಚು ಕಮ್ಮಿ ಆಗಿರುತ್ತೆ ಅಂತ ಹೊಡೆದ್ ಬಿಸಾಕಿರ್ತಾರ ಕಣ. ನಾವೀಗ ಮಂಗಳೂರು ಹಾರ್ಬರ್ಗೆ ಹೋಗಿ ಸ್ನೇಹಿತ ಕಾಪಾಡ್ಬೇಕು. ಆಮೇಲೆ ಇನ್ನೊಂದು ವಿಷಯ, ಸ್ನೇಹಿತ ಮಂಗಳೂರು ಶಿಫ್ಟ್ ಆಗಿರೋ ವಿಚಾರ ಯಾವುದೇ ಕಾರಣಕ್ಕೂ ಅಂಜಲಿಗೆ ಮಾತ್ರ ಗೊತ್ತಾಗಬಾರ್ದು. ಗೊತ್ತಾದ್ರೆ ಹೆಣ್ಮನ್ಸು ಕಣ, ನೊಂದ್ಕೊಂಡ್ಬಿಡ್ತಾರೆ. ಮಂಗಳೂರು ಹಾರ್ಬರ? ಅಂಜಲಿ ನೀವೇನು ಯೋಚನೆ ಮಾಡಬೇಡಿ. ನನ್ನ ಪ್ರಾಣ ಒತ್ತೆ ಇಟ್ಟಾದ್ರೂ ಪರವಾಗಿಲ್ಲ, ಸ್ನೇಹಿತನ ನಾನು ಕಾಪಾಡಿ ಕರ್ಕೊಂಡ್ ಬರ್ತೀನಿ. ಇವನ್ ಕೈಲಾಗಿಲ್ಲ ಅಂದ್ರೆ ನನ್ ಪ್ರಾಣ ಒತ್ತೆ ಇಟ್ಟು ಸ್ನೇಹಿತನ ನಾನ್ ಕರ್ಕೊಂಡು ನಾನು ಅವ್ರ ಜೊತೆ ವೀರಾವೇಶದಿಂದ ಹೋರಾಡಿ ಅವರ ರಕ್ತ ರುಂಡ ಮುಂಡಗಳು ಖಂಡಿತವಾಗ್ಲೂ ಸ್ನೇಹಿತ ಕರ್ಕೊಂಡ್ ಬಂದೇ ಬರ್ತಾರೆ. ನಮ್ ಕಿವಿಗೆಲ್ಲ ಹೂವ ಇಟ್ಟು ಬಂದು ಅಂಜಲಿಗೆ ಫೋನ್ ಮಾಡಿ ಡೌ ಹೊಡಿತಾ ಬಂದಿದ್ದು ಪತ್ರೆ ಹಾಕ್ ಗಿರ್ಜಾ, ನನ್ಗೊಂದು ಡೌಟು ಕಣೆ. ಈ ದುಡ್ನಾಸೆಗೋಸ್ಕರ 4 ಜನ ಸೇರ್ಕೊಂಡು ಅವರೇ ಯಾಕೆ ಕಿಡ್ನಾಪ್ ಮಾಡಿರ್ಬಾರ್ದು ಹೇಳು? ಹೌದೌದೌದು, ಸರಿಯಾಗಿ ಹೇಳಿದ್ರಿ. ಸ್ನೇಹಿತನ ಹ್ಯಾಕ್ ಕಿಡ್ನಾಪ್ ಮಾಡೋದು ಅಂತ ಸ್ಕೆಚ್ ಹಾಕ್ತಾ ಇದ್ರು, ಅದಕ್ಕೆ ಒದ್ದು ಖಾಲಿ ಮಾಡಿಸ್ದೆ. ಅವ್ರನ್ನ ಮನೆಯಿಂದ ಖಾಲಿ ಮಾಡಿಸ್ಬಿಟ್ರಾ? ಉಗಿದು ಓಡಿಸ್ಬಿಟ್ಟೆ. ಗೊತ್ತಾಯ್ತಾ ಅವ್ರ ಎಂಥವ್ರು ಅಂತ? ಯಾರನ್ನ ನಂಬೇಕು ಯಾರನ್ನ ನಂಬಾರ್ದು
ಒಂದು ಗೊತ್ತಾಗ್ತಾ ಇಲ್ಲ. ಇಷ್ಟಕ್ಕೆಲ್ಲ ಯಾಕಮ್ಮ ಚಿಂತೆ ಮಾಡ್ತೀಯ? ಸಿಂಪಲ್ ಆಗಿ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಎಲ್ಲಿದ್ರು ಅವರೇ ಹುಡುಕ್ ಕರ್ಕೊಂಡ್ ಬರ್ತಾರೆ. ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿರೋ ವಿಷಯ ಕಿಡ್ನಾಪರ್ಸ್ ಗೊತ್ತಾಗ್ಬಿಟ್ರೆ ಆಮೇಲೆ ಅವರು ನಮ್ ಸ್ನೇಹಿತಂಗೆ ಏನಾದ್ರು ಹೆಚ್ಚು ಕಡಿಮೆ ಮಾಡ್ಬಿಟ್ರೆ ಏನ್ ಗತಿ? ಹೋಗ್ರಿ ನೀವು ಹೋಗೆ. ನಿಮ್ ಮಗನಿಗೆ ಫೋನ್ ಮಾಡಿ ಹೇಳ್ಬಿಡ್ಲಾ? ಬೇಡಮ್ಮ ಬೇಡ, ಸುಮ್ನೆ ಟೆನ್ಷನ್ ಮಾಡ್ಕೊಂಡ್ಬಿಡ್ತಾನ ಅವನು. ಯಾವುದೇ ಕಾರಣಕ್ಕೂ ನೀನ್ ಅವನ್ಗೆ ಈ ವಿಷಯ ಹೇಳ್ಬೇಡ, ಗೊತ್ತಾದ್ರೆ ಅಷ್ಟೇ. ಇಲ್ಲಾಂದ್ರೆ ನಾವೇ ಮಂಗ್ಳೂರ್ಗೆ ಹೋಗಿ ಸ್ನೇಹಿತನ್ ಹುಡ್ಕೊಂಡ್ವಾ? ನೀನ್ ಹೋಗು, ಬೇಗ ರೆಡಿ ಆಗು, ನಾವೇ ಮಂಗ್ಳೂರ್ಗೆ ಹೋಗೋಣ. ರೆಡಿ ರೆಡಿ. ACP ಸೂರ್ಯಪ್ರಕಾಶ್ ಇದಾರ? SI ಸೂರ್ಯಪ್ರಕಾಶ್ ಇದಾರ? ಹಲೋ, ಉಪ್ಪರ್ಪೇಟೆ ಪೊಲೀಸ್ ಸ್ಟೇಷನ್. ಒಂದು ನಿಮಿಷ ಕರಿತೀನಿ ಸರ್, ನಿಮಗೆ ಫೋನು. ಹಲೋ, ಏನೋ ನನ್ನ ಮಗ ಕಿಡ್ನಾಪ? ನೋ ಚಾನ್ಸ್. ಹೌದಾ, 1 ಮಿನಿಟ್. ಹಲೋ, ನಾನ್ ಕಣೆ ನಿನ್ ಗಂಡ SI ಸೂರ್ಯಪ್ರಕಾಶ್ ಮಾತಾಡ್ತಾ ಇರೋದು. ಮಗು ಸ್ಕೂಲಿಂದ ಬಂತೇನೆ, ಇನ್ನೂ ಇಲ್ವಾ? ಲೇ, ಇಡೇ ಫೋನು. ಜಸ್ಟ್ ಡೂ ವಾಟ್ ಐ ಸೇ. ನನ್ನ ಮಗನ್ನ ಬಿಟ್ಬಿಡಕ್ಕೆ ಏನ್ ತಗೋತೀಯ? ಕಾಫಿನೋ ಟೀನೋ? ಅರ್ಥ ಆಗ್ಲಿಲ್ವಾ? ಕಾಫಿ ಅಂದ್ರೆ ಕರೆನ್ಸಿ, ಟೀ ಅಂದ್ರೆ ಪಾರ್ಟಿ. ಪಾರ್ಟಿನ ಓಕೆ, ಲೊಕೇಶನ್ ಮಂಗಳೂರು. ಓಕೆ, ಸ್ವಲ್ಪ ಅದ್ ಕೊಡ್ತೀರಾ? ಮೇಡಮ್ ಸ್ವಲ್ಪ ಲಿಫ್ಟ್ ಕೊಡ್ತೀರಾ? ನಮಸ್ಕಾರ ಸರ್. ನಾನು ಸರ್ ಗೊತ್ತಾಗಲಿಲ್ಲ ಸರ್. ಈಗ ಇಲ್ಲಪ್ಪ, ಗೊತ್ತಾಗಿಲ್ಲ. ಇಷ್ಟು ಬೇಗ ಮಾಡ್ಕೊಂಡ್ರಲ್ಲ ಸರ್. ಪವನ್ ಬಾರ್ ಅಂಡ್ ರೆಸ್ಟೋರೆಂಟ್. ಬಾ ಮಾರಿಸ ಅಂತ ಬಾಯ್ ತುಂಬಾ ಕರೀತಿದ್ರಲ್ಲ, ನಾನೇ ಸರ್. ಅಲ್ಲ, ವಾಟರ್ ಬಾಟಲ್ ರಮ್ ತರ ಇದ್ದವನು ಫುಲ್ ಬಾಟಲ್ ಸ್ಕಾಚ್ ತರ ಆಗ್ಬಿಟ್ಟಿದ್ಯಲ್ಲ, ಏನ್ ಸಮಾಚಾರ? ಈಗ ಡ್ರೈವರ್ ಅಲ್ಲ ಸರ್, ಮತ್ತೆ ಓನರ್. ಓ, ಇವಳೇ ನನ್ನ ಹೆಂಡತಿ. ಈ ಕಾರು, ಆಸ್ತಿ ಪಾಸ್ತಿ ಎಲ್ಲ ನಿಮ್ಮಿಂದನೇ ಬಂದಿದ್ ಸರ್. ನಾವಿಬ್ರು ಈಗ ಹನಿಮೂನ್ಗೆ ಹೋಗ್ತಾ ಇದೀವಿ. ಪರವಾಗಿಲ್ಲ ಸರ್, ನೀವೆಲ್ಲ ಹೋಗ್ಬೇಕು ಹೇಳಿ ಡ್ರಾಪ್ ಮಾಡ್ಬಿಟ್ಟು ಹೋಗ್ತೀವಿ. ಮಂಗ್ಳೂರ್ಗೆ ಹೋಗ್ಬೇಕು, ಬಿಡ್ತೀಯಾ? ಮ್ಯಾಂಗ್ಳೂರ್ಗೆ ಏನ್ ಸರ್, ಮಲೇಷ್ಯಾಗ ಬೇಕಾದ್ರೆ ಕರ್ಕೊಂಡು ಹೋಗಿ ಬಿಡ್ತೀನಿ, ಬನ್ನಿ. ಡ್ರಾಪ್ ಮಾಡ್ತಾನಂತೆ. ಅಂತೂ ಇಂತೂ ಒಳ್ಳೆ ಕರೆ ಸಿಕ್ತು. ನಾ ಬರಲ್ಲ, ನೀವು ಬೇಕಿದ್ರೆ ಹೋಗಿ. ಏನಾಯ್ತು? ಇನ್ನು ಏನೋ ಆಗ್ಬೇಕು. ಡ್ರೈವರ್ ಕೆಲ್ಸಕ್ಕೆ ಅವತ್ ನಾನು ಹೋಗಿದ್ರೆ ಇವನ ಹತ್ರ ಇರೋ ಆಸ್ತಿ ನಂದಾಗಿರೋದು, ಅಂತಸ್ತು ನಂದಾಗಿರೋದು, ಈ ಕಾರ್ ನಂದಾಗಿರೋದು. ಅಷ್ಟೇ ಅಲ್ಲ, ಇವಳು ಕೂಡ ನೀನ್ ಹೆಂಡತಿ ಆಗ್ತಿದ್ಲು. ನಾನ್ ಅನ್ಭವಿಸ್ಬೇಕಾಗಿರೋ ಲೈಫ್ ನ ವೈಫ್ ನ ಇವನ್ ಅನ್ಭವಿಸ್ತಾ ಇದ್ದಾನೆ. ಇದಕ್ಕೆಲ್ಲ ಯಾರೋ ಕಾರಣ? ನೀನೇನೋ ಇವ್ ವಹಿಸ್ಕೊಂಡ್ ಮಾತಾಡ್ತಿದ್ಯಾ? ಇವ್ಗಳು ಕುಡಿಯೋ ಚಟಕ್ಕೆ ಪಾಪ ಇವ್ನ ಲೈಫ್ ನ ಹಾಳು ಮಾಡ್ಬಿಟ್ರಲ್ಲ. ಅವತ್ ನೀನ್ ಕುಡಿಲಿಲ್ವೇನೋ? ಅದು ಇವನು ಡ್ರೈವರ್ ಆಗಿಲ್ವಲ್ಲ ಅನ್ನೋ ಫೀಲಿಂಗ್ ಅಲ್ಲಿ ಕುಡ್ದಿದ್ದು. ಫಿಟ್ಟಿಂಗ್ ಇಲ್ಲಿ ನೀನ್ ಬೈತಾ ಇದ್ರೆ ನಮ್ಗೆ ಅರ್ಥ ಆಗಲ್ಲ ಅನ್ಕೊಂಡಿದ್ಯಾ? ಎಷ್ಟೋ ಧೈರ್ಯ ನಿಂಗೆ? ಬಿಟ್ಟ ಅಂದ್ರೆ ನಮ್ಮೆಲ್ಲ ಕೈ ಮಾಡ್ಬಿಡ್ತೀಯ ನೀನು? ನಿನ್ನ ಹತ್ರ ಅದಿದ್ರೆ ಅವನ್ಮೇಲೆ ಕೈ ಮಾಡ ನೋಡೋಣ. ಅದೇ ಕಣ, ಎಲ್ಲ ಆಟೋಲ್ಲೂ ಇರುತ್ತಲ್ಲ. ಶಂಕರಣ್ಣನ ಫೋಟೋ ಅದಲ್ಲ ಕಣ, ನೈಟ್ ಆದ್ರೆ 1.5 ಆಗ್ತಾರಲ್ಲ. ಇವ್ರ ಸವಾಸ ಮಾಡ್ಬೇಡ, ಸರಿ ಗುನ್ನ ಇಡ್ತಾರೆ ಅಂತ. ಗುನ್ನ ಇಟ್ಬಿಡ್ತಾರೆ. ಬಂಗಾರಪ್ಪ ನಿನ್ನೂ ಸೇರ್ಸ ಹೇಳಿದ್ದು. ನೋಡಪ್ಪ ಸರ್, ನಿಮ್ಮ ಅಪ್ಪನ ಹೆಸರು ಕರೀತಾವನ, ಏನಿದು? ಎಷ್ಟೋ ಧೈರ್ಯ ನಿನ್ಗೆ? ನಮ್ಮಪ್ಪನ ಹೆಸರಿಟ್ಟು ಕರಿತೀಯ? ಆ ಹೆಸರಿಟ್ಟಿರೋದ ಕರಿಯಕ್ಕಲ್ವೇನೋ? ಕರಿತೀನಿ. ಅವರೆಲ್ಲ ನನ್ನ ಕಸ್ಟಮರ್ಸು. ಬನ್ರಿ, ನಾವಲ್ಲಿ ಮುಂದೋಗೋಣ. ಯಪ್ಪ, ನನ್ನ ಮಕ್ಳು ನಿಮ್ಮಿಂದ ಕಾರ್ ಹೊಟ್ಟೈತಲ್ಲ. ಹೋಯ್ತು ಬಿಡ. ನಮಗ್ ಬರ್ಬೇಕಾಗಿರೋ ದುಡ್ಡು ಬಂದ್ರೆ ನಾವು ಹೋಗ್ತೀವಿ. ಯಾವ ದುಡ್ಡು? ಅಂಜಲಿ ಕೊಟ್ಟಿಲ್ವಾ 20 ಲಕ್ಷ? ಅದ್ರಲ್ಲಿ ನಂದು ಒಂದು 5 ಲಕ್ಷ ಸೇರಿದೆ, ಕೊಡಲೇ ದುಡ್ಡು. ಅದು ಸ್ನೇಹಿತ ಕರ್ಕೊಂಡ್ ಕೊಟ್ಟಿರೋ ದುಡ್ಡು. ದುಡ್ಡು ಕೇಳ್ದವನೇ ದೇವ್ರ ಪಾದ ಸೇರಾಯ್ತು. ಇನ್ಯಾವ ದುಡ್ಡು? ತೆಗಿಯಲೇ. ದುಡ್ಡಿನ ವಿಷಯದಲ್ಲಿ ಯಾವ ಒಗ್ಗಟ್ಟು ಇಲ್ಲ, ತೆಗಿಯ ತಗೊಳ. ಇನ್ಮೇಲೆ ನಿಮ್ ದಾರಿ ನಿಮ್ಗೆ, ನಮ್ ದಾರಿ ನಮ್ಗೆ. ಆಯಾ ನನ್ನ ಮಕ್ಳ ನೆನ್ನೆಯಿಂದ ಫೋನ್ ಮಾಡ್ತಾ ಇದ್ದೀನಿ, ಯಾಕೆ ತೆಗಿತಾ ಇಲ್ಲ? ಅಣ್ಣ, ಆ ವಿಟ್ಲ ಇದನ್ನಲ್ಲ, ಸೌಂಡೇಶ್ ನ ಕರ್ಕೊಂಡು ಹೋಗಿ ನಿಮ್ ಲವರ್ ಜೊತೆ ಮದುವೆ ಮಾಡಿಸ್ಬೇಕು ಅಂತ ಜಬರ್ದಸ್ತ್ ಆಗಿ ಪ್ಲಾನ್ ಹಾಕೊಂಡಿದ್ದಾನೆ. ಕೇಳ್ಕಯ್ಯ, ಬೆಂಗಳೂರು ನಂದು, ಇಲ್ಲಿ ಮದ್ವೆ ಅಲ್ಲ. ಯಾಕೆ ಸ್ಟೇಟ್ ಒಂದ್ ಮುಂಜಿ ನಡಿಬೇಕಂದ್ರು ನನ್ ತವ ಪರ್ಮಿಷನ್ ತಗೋಬೇಕು. ಇಲ್ಲಿ ನಿಮ್ ಪರ್ಮಿಷನ್ ಸಿಗಲ್ಲ ಅಂತಾನೆ ಇಲ್ಲಿಂದ ಮಂಗಳೂರು ಹಾರ್ಬರ್ಗ್ ಹೋಗಿ ಅಲ್ಲಿಂದ ದುಬೈಗೆ ಹೋಗಿ ಅಲ್ಲಿ ಮದ್ವೆ ಮಾಡಿಸ್ಬೇಕು ಅಂತ ಪ್ಲಾನ್ ಮಾಡಿದಾನೆ. ಇವಾಗ ನನ್ ಮಕ್ಕಳು ಇಬ್ರು ಎಲ್ಲೋ ಇದಾರೆ. ಈಗ ಮಂಗಳೂರು ರೋಡ್ ಅಲ್ಲಿ ಗೋಲ್ಡನ್ ರೆಸ್ಟೋರೆಂಟ್ ಅಂತ ಇದೆ ಅಣ್ಣ, ಅಲ್ಲಿ ಇಬ್ರು ಕೂತ್ಕೊಂಡು ಇಷ್ಟು ಕರ್ಬೇವು ಹಾಕೊಂಡು ಪೆಪ್ಪರ್ ಡ್ರೈ ತಿಂತವ್ರೆ.
ಬರ್ತೇನೆ ಭಾಷಣ ಮಾಡಕ್ ಬರ್ತೇನೆ. ಮಗ ಡಂಕನಕ್ಕ ನಮಗೆ ಡಂಕನಕನ ಇಡ್ತೀನಿ ನೋಡ್ತಾ ಹಲೋ ಲೋ ಎಲ್ಲೋ ಇದ್ದೀರಾ? 10 ಲಕ್ಷ ರೂಪಾಯಿ ಕೊಡ್ಬೇಕಾಗಿದ್ದಕ್ಕೆ ನನ್ನ ತಮ್ಮ ಡೀಲಕ್ಸ್ ಇಲ್ವೇನೋ? ಏನೋ ಮಾಡಿದ್ರಿ ಅದಕ್ಕೆ? ನಿಮಗ್ ಕೊಡ್ಬೇಕು ಅಂತಾನೆ ಏನೇನೆಲ್ಲಾ ಮಾಡಿ 10 ಲಕ್ಷ ಹೊಂಚಾಕಿದ್ದೆ ಮೇಡಮ್. ಆದ್ರೆ ಬಡ್ಡಿ ಬಂಗಾರಪ್ಪನ ಮಗ ಬಡ್ಡಿ ಮಗ ನಮ್ಮನ್ನೆಲ್ಲ ಯಾಮಾರಿಸಿ ದುಡ್ಡು ತಗೊಂಡು ಮಂಗಳೂರು ಹಾರ್ಬರ್ಗ್ ಹೋಗಿ ಅಲ್ಲಿಂದ ದುಬೈಗೆ ಹೋಗ್ತಾನಂತೆ, ಅಲ್ಲೇ ಸೆಟ್ಲ್ ಆಗ್ತಾನಂತೆ ಮೇಡಮ್. ಈಗ ಅವ್ರೆಲ್ಲ ಇದಾರೆ? ನೀವ್ ಈಗ್ಲೇ ಓಡೋಡ್ ಬಂದ್ರೆ ಮಂಗಳೂರು ರೋಡ್ ಅಲ್ಲಿರೋ ಗೋಲ್ಡನ್ ರೆಸ್ಟೋರೆಂಟ್ ಅಲ್ಲಿ ಸಿಗ್ತಾರೆ ಮೇಡಮ್. ಅವನಲ್ಲೇ ಇರೋ ಕೇಳು, ನಾ ಈಗಲೇ ಬರ್ತಾ ಇದ್ದೀನಿ. ಮಂಗಳೂರು ಹಾರ್ಬರ್ ಎಲ್ಲ ಓಕೆ, ಎಲ್ಲ ಸ್ನೇಹಿತನ ಹುಡ್ಕೋದು. ನನ್ನ ಹುಡುಗಿನ ಎತ್ತಾಕೊಂಡೋಗಿ ಮದ್ವೆ ಆಗ್ತೀನಿ ಅಂತ ಅಂಜಲಿಗ್ ನಾನು ಲವ್ ಹೇಳಿ ಮದುವೆ ಮಾಡಿಸಿ ಬಂದ್ರಲ್ಲ. ಮೊದ್ಲೇ ತಾನೆ ಮದುವೆ ಇವನೇ ಮಾಡಿಸೋದು, ಇವನೇ ಚೆನ್ನಾಗಿ ಮಾಡಿಸ್ತಾನೆ. ಮಾಡ್ತೀನಿ ಫಸ್ಟ್ ತಾಳಿ ತಂದ್ಬಿಡ್ತೀನಿ. ತಾಳಿ ಇಲ್ಲಾಂದ್ರೆ ಮದುವೆ ಆಗಕ್ಕಾಗಲ್ಲ. ಹೋಗು ಬೇಗ ಬರ್ಬೇಕು. ಹೋಗಿ ತಾಂಬೂಲ ಎಲ್ಲ ರೆಡಿ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ನೀನೆಲ್ಲ ಹೋಗ್ತಾ ಇದೀಯಾ? ನಾನು ನನ್ಗದೆಲ್ಲ ಗೊತ್ತಿಲ್ಲ. ಮದ್ವೆಲಿ ನಾನ್ ನಿಂತರ ಬೆಳ್ಳಗಿರ್ಬೇಕಷ್ಟೇ. ಹೋಗಿ ಮೇಕಪ್ ನನ್ ಕರ್ಕೊಂಬ. ಈಗ ಸಿಕ್ಕಾಕೊಂಡ್ಬಿಟ್ಟ. ಏನಪ್ಪ ಇದು? ಈ ಅಮ್ಮನೆಲ್ಲ ಮದ್ವೆ ಆಗೋದು ಹಿಡ್ಕೊಂಡ್ಬಿಟ್ಟು ನನ್ ಮಕ್ಳ ಇವ್ನು ಒಬ್ಬನ ಹಾಳು ಮಾಡಿ ಸಾಕಾಗಲ್ಲ. ನಿಮ್ಗೆ ಬುದ್ಧಿ ಜೊತೆ ಮದ್ವೆ ಮಾಡಿಸಿ ಮಗಾಕ್ಸ್ಬೇಕಂತಿದ್ದೀರ. 10 ಲಕ್ಷ ರೂಪಾಯಿ ಕೊಡ. ಆ ಅಮ್ಮನ್ಗೆ ಹಂಗೆ ಕೊಟ್ಟು ತೊಲಗಿಸ್ಬಿಡ್ತೀನಿ. 10 ಲಕ್ಷ ಅಲ್ಲ, 10 ಪೈಸಾನು ಕೊಡಕ್ಕಾಗಲ್ಲ. ಬಂದ್ರ ಸ್ನೇಹಿತನ ಹುಡ್ಕೋಣ. अंकल तरत कौन रहा तुम? डम्मी. हाँ डम्मी. क्या ಸೌಂಡ್ ಅಲ್ಲ? ಅವನು ಯಾರೋ ಅಡ್ರೆಸ್ ಕೇಳ್ತಾವ್ ಕಣ. बता क्या बच्चा चाहिए तुझको? बता आओ बता मुन्ना तरीताವ್ರೆ ಯಾರೋ ಕರೀತಾವ್ರಂತೆ ಬರ. ನಿಮ್ದಕ್ಕೆ ಬಚ್ಚಾಗೆ ಹುಡುಕ್ತಾ ಇದೆ. ಯಾರು ಇವರೆಲ್ಲ? ಬಿಟ್ಲಾ ಒಳ್ಳೆ ಮಕ್ಕಳು ಕಳ್ರಿದ್ದಾಗಿದ್ದಾರಲ್ಲೋ. ಹಂಗಾರೆ ಸ್ನೇಹಿತ ಗ್ಯಾರಂಟಿ ಸಿಗ್ಬೋದು. ಬಾ ಹೋಗೋಣ. ಬಾ ಅಣ್ಣ, ಇವರೆಲ್ಲ ಯಾರು? ನಮ್ದಕ್ಕೆ ಟೆರರಿಸ್ಟ್. ನಮ್ಗೆ ಬೇಕಾಗಿರೋದು ಟೆರರಿಸ್ಟ್ ಅಲ್ಲ, ಟೆರಸ್. ಲೋ, ಆ ಗೋರಿಲ್ಲ ಟೆರೆಸು ಅಂತಿದ್ದು ಈ ಟೆರೆಸ್ ಅನ್ಸುತ್ತೋ. ಡಬ್ಬ ನನ್ನ ಮಗ ಅರ್ಧಂಬರ್ಧ ಹೇಳ್ಸತ್ತ. ನಾವು ಟೆರೆಸು ಅಂತ ತಲೆಯೆಲ್ಲ ಕೆಡಿಸ್ಕೊಂಡ್ಬಿಟ್ವಿ. बच्चा चाहिए तुम लोगों को? इनायतुल्ला किधर है मेरा? ಇನಾಯ್ತುಲ್ಲನಾ? ಏನ? ಅದೇ ಕಣ, ಶಿವಾಜಿನಗರಲ್ಲಿ ಡ್ರಾಯರ್ ಮಾಡ್ತಾನಲ್ಲ ಅವನು. वो ड्रायर बेचने वाला नहीं है, वो शेर है मेरा, शेर. ಈ ಶೇರು ಪಾವು ಎಲ್ಲ ಬಿಟ್ಬಿಟ್ಟು ಬೇರೆ ಏನ್ ಬೇಕು ಕೇಳಿ ಸರ್, ಕೊಟ್ಬಿಡ್ತೀವಿ. मेरे को पूरा हिंदुस्तान चाहिए. दे देगा क्या? नहीं देगा तो छीन लूंगा. तू कौन है? सूर्य प्रकाश. अच्छा, तू है सूर्य प्रकाश? यस, आई सूर्य प्रकाश. ಇವನ ಸೂರ್ಯ ಪ್ರಕಾಶ್ लेके आया क्या मेरा इनायतुल्ला को? 1 मिनट. भाईजान. ओए सूर्य प्रकाश,
ಬೇಜೋ ಮೇರಾ ಬಾಯ್ಕು. ಮೊದ್ಲು ನನ್ನ ಮಗನ್ ಬಿಡು. ಬಿಡೋ ನನ್ನ, ಬಿಡೋ ನನ್ನ, ಬಿಡೋ. ಇವನ್ ಇಲ್ಲಿಗೆ ಯಾಕೆ ಬಂದ? ಇವನು ನನ್ನ ಮಗ ಅಲ್ಲ. ಕೋನೆ ಫಿರ್ ಕೋನೆ? ACP ಸೂರ್ಯ ಪ್ರಕಾಶ್ ಅವ್ರ ಹುಡುಗ. तू कौन है? Yes, I सूर्य प्रकाश. ये साला कंफ्यूज कर रहा मेरे को. तू भी यही की बूंद दूंगा मैं. ಈ ಏನಾಯ್ತು ಆ ಕಡೆ ಕಳಿಸಿ ಸರ್ ಫಸ್ಟ್ ಹುಡುಗನ್ ಕಾಪಾಡೋಣ ಸರ್. ಸರ್ ಪ್ಲೀಸ್ ಸರ್. ಸರ್ ಪ್ಲೀಸ್ ಸರ್, ಪ್ಲೀಸ್ ಸರ್, ಕಾಪಾಡಿ ಸರ್, ಪ್ಲೀಸ್ ಸರ್. ಎಷ್ಟೇ ಆದ್ರೂ ನಮ್ ಸಾಹೇಬ್ರ ಹುಡುಗ ಅಲ್ವಾ, ಇರ್ಲಿ. ಮೊದ್ಲು ನೀನ್ ಕೊನೆಗಳನ್ನ ಆ ಕಡೆ ಕರ್ಕೊ, ಆಮೇಲೆ ಇವನ್ನ ಕಳಿಸ್ತೀನಿ. ओए आ जाओ सब लोग, इधर आ जाओ. आओ. साले सबको उड़ा दूंगा. हाथ ऊपर. चुप. ಅಲ್ಲಿ ಆಂಟಿ ಅರ್ಧ ದಾರಿ ಕೈ ಕೊಟ್ಟು ಬಂದು ಕೈ ಇಲ್ಲಿದ್ದಾರೆ. ಬಿಟ್ಟು ಬಂದು ಕೈ ಹೀಗೆ ನಿಂತಿದ್ದಾರೆ. हाथ ऊपर. भाई इस लड़के को हम बॉर्डर के उस पार तक लेके जाएंगे, क्योंकि कोई हमें छूना ना सके. अच्छा. अस्सलाम वालेकुम भाई. काम हो गया. आ गया. कौन है तू? ನಮ್ಮಣ್ಣ ಇವಾಗ ಇಕ್ತಾನ್ ನೋಡ್ ನಿಮಗೆ ಕುನ್ನ. जिसने हमारे आदमियों को मारा ना, यही है वो ACP सूर्य प्रकाश. मारो उसको. ಸಿಗ್ಲಿಲ್ಲ ಅಂದ್ರೆ ಏನ್ರಿ ಮಾಡೋದು? ಸ್ನೇಹಿತನ್ ಕಿಡ್ನಾಪ್ ಮಾಡಕ್ ನಾವು ಕೊಟ್ಟಿರೋ ಡೀಲ್ ಅದ್ರಲ್ಲಿ ರೆಕಾರ್ಡ್ ಆಗ್ಬಿಟ್ಟು ಸೂರ್ಯನ್ ಗೊತ್ತಾದ್ರೆ? ಅಯ್ಯೋ ಗೊತ್ತಾಗ್ಬಾರ್ದು. ಅಯ್ಯೋ ಏನಪ್ಪ ನಿಮ್ಗೆ. ಅಯ್ಯೋ ನಮ್ಮ ಮಾತೆಲ್ಲ ಕೇಳಿಸ್ಕೊಂಡ ಅನ್ಸುತ್ತೆ. ಅಯ್ಯೋ ನಿಂತ್ಕೊಪ್ಪ, ನಿಂತ್ಕೊಬೇಡ, ನಿಂತ್ಕೊಳ್ಳೋ. ಅಮಿತಾಬ್ ಬಚ್ಚನ್ ಹೋಯ್ತಲ್ಲ 10 ಲಕ್ಷ. ನಿಂದ 10 ಲಕ್ಷ ತಗೊಳಮ್ಮ. ಹೋಗ್ಲಿ ಬಿಡೋ. ಅಂಜಲಿನ ನಾನ್ ಮದ್ವೆ ಆದ್ರೆ ಇನ್ನೂ ಜಾಸ್ತಿ ಸಿಗುತ್ತೆ. ಮತ್ತೆ ಮದ್ವೆನ ಗೋವಿಂದ ಗೋವಿಂದ. ಏನು ಬಚ್ಚಲ್ ಮನೇಲಿ ಮೊದ್ಲೇ ಹೇಳೋದಲ್ವನೇ? ಅಂಜಲಿ 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 ಸ್ನೇಹಿತ್ ಕಳ್ಳ ಪುಟ್ಟ ಹೋಗೋಣ ಹೋಗೋಣ ಬಾ. ಅಂಕಲ್ ಒಂಚೂರು ನಿಮ್ ಮೊಬೈಲ್ ಕೊಡ್ತೀಗ, ಟೀಚರ್ಗೆ ಫೋನ್ ಮಾಡ್ಬೇಕು. ಅಷ್ಟೇ ತಾನೇ, ನಿಂದೆ ಮೊಬೈಲ್ ತಗೋ ತಗೋ. ಅಂಜಲಿ ನಾನು ಬರ್ತಾ ಇದ್ದೀನಿ.
ಮೊಬೈಲ್ ಕೊಡ. ಅಯ್ಯೋ ತಾತ ಅಜ್ಜಿ ಅಣ್ಣಂಗೆ ನೀವು ಮಾಡಿದ ಕಿಡ್ನಾಪಿಂಗ್ ಪ್ಲಾನ್ ಗೊತ್ತಾಗಲ್ಲ. ಮೊಬೈಲ್ ಬಿಸಾಕ್ಬಿಟ್ನಲ್ಲ. ಡೋಂಟ್ ವರಿ, ಬಿ ಹ್ಯಾಪಿ. ಗಿರ್ಜಾ ನೋಡ್ದೇನೆ ಇವನ್ನ. अगर एक कदम भी आगे बढ़े ना तो इस लड़के को उड़ा दूंगा। एसीपी, तू मेरे को अरेस्ट करेगा? इंडिया में अरेस्ट बोले तो रेस्ट है, रेस्ट। जेल में खूब रेस्ट करेगा। और अब की बात नहीं, नेक्स्ट टाइम खुदा भी। भाईजान, ले आओ बच्चे को। भाई ನಿಮ್ಮನ್ನ ಅರೆಸ್ಟ್ ಮಾಡಿ ಜೈಲ್ಗೆ ಹಾಕಿ ಊಟ ತಿಂಡಿ ಸೆಕ್ಯೂರಿಟಿ ಕೊಟ್ಕೊಂಡು ಕೋರ್ಟ್ ನಿಮಗ್ ಶಿಕ್ಷೆ ಕೊಡೋ ತನಕ ಕಾಯ್ಕೊಂಡ್ ಕೂತ್ಕೊಳ್ಳೋಷ್ಟು ಒಳ್ಳೆ ವ್ಯಕ್ತಿ ನಾನಲ್ಲ. ನಂದೇನೇ ಇದ್ರು ಅಲ್ಲೇಡ್ರ ಅಲ್ಲೇ ಬಹುಮಾನ ಕೊಡ್ತಾ ಇರ್ತೀನಿ, ಈಸ್ಕೋತಾ ಇರ್ಬೇಕಷ್ಟೇ. ಅವತ್ತು ನೀನನ್ನ ಕರ್ಕೊಂಡೋಗಿ ಅನಾಥಾಶ್ರಮಕ್ಕೆ ಬಿಟ್ಬಿಡಿ ಅಂತ ಹೇಳಿದ್ದೆ. ನಿನ್ ಮಾತು ಕೇಳಿದಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ನಮ್ಗೆ ಡ್ಯೂಟಿಲಿ ಶತ್ರುಗಳು ಜಾಸ್ತಿ. ಇವತ್ತು ಇವರು, ನಾಳೆ ಇನ್ನೊಬ್ರು. ನನ್ನಿಂದ ನಿನಗೆ ತೊಂದರೆ ಆಗೋದು ನನಗಿಷ್ಟ ಇಲ್ಲ. ಬಾ, ನಿನ್ನ ಮತ್ತೆ ಅನಾಥಾಶ್ರಮದಲ್ಲೇ ಬಿಟ್ಟು ಮಾತಾಡ್ಬೇಡ್ರಪ್ಪ. ಇಷ್ಟೆಲ್ಲ ಆಗೋದಕ್ಕೆ ಕಾರಣ ನೀವೇನೆ. ಮಾತೆತ್ತಿದ್ರೆ ಸಾಕು ನಮ್ ರಕ್ತ ಹಂಚ್ಕೊಂಡಿರೋ ಮಗು ಬೇಕು ಅಂತ ಹೇಳ್ತಿದ್ರಲ್ಲ. ಇವತ್ತೆಷ್ಟೋ ಜನ ಹೆಣ್ಮಕ್ಳಿಗೆ ಬಂಜೆತನ ನೀಗಿರೋದು ಇಂಥ ದತ್ತು ಮಕ್ಕಳಿಂದಾನೆ. ತಂದೆ ತಾಯಿ ಇಲ್ದಿರೋ ಮಗು ಮೇಲೆ ಪ್ರೀತಿ ತೋರ್ಸೋದನ್ನ ಬಿಟ್ಟು ಅವನ ಮೇಲೆ ದ್ವೇಷ ಸಾಧಿಸ್ತಿದ್ದೀರಲ್ಲ. ನಿಮ್ಗೆ ಏನ್ ಹೇಳ್ಬೇಕು ನಂಗೆ ಅರ್ಥ ಆಗ್ತಿಲ್ಲ. ಎಲ್ರೂ ಇದ್ದು ನೀನ್ ಅನಾಥ ಆಗೋ ಬದಲು ನೀನ್ ಅನಾಥಾಶ್ರಮದಲ್ಲಿ ಇರೋದೇ ವಾಸಿ. ಬಾ ಸರ್, ತಂದೆ ತಾಯಿ ಇಲ್ಲದೆ ಬೆಳೆಯೋದು ಎಷ್ಟು ಕಷ್ಟ ಅಂತ ನಮಗ್ ಗೊತ್ತು ಸರ್. ದಯವಿಟ್ಟು ಅವನ್ನ ಮತ್ತೆ ಅನಾಥಾಶ್ರಮಕ್ಕೆ ಕರ್ಕೊಂಡು ಹೋಗ್ಬೇಡಿ ಸರ್. ಇವತ್ತಿಂದ ಸ್ನೇಹಿತನ ನಾವು ನೋಡ್ಕೋತೀವಿ ಸರ್. ಸರ್, ನಮ್ಗೆ ಏನೇ ಕಷ್ಟ ಬಂದ್ರು ನಾವು ಇವನ್ನ ಚೆನ್ನಾಗಿ ನೋಡ್ಕೋತೀವಿ ಸರ್. ಪ್ಲೀಸ್ ಸರ್, ಹೇಳ್ರೋ. ದಯವಿಟ್ಟು ಸರ್. ಅವರು ಊಟ ಆತಿ ಎಲ್ಲ ನೋಡ್ತದೆ. ಪ್ಲೀಸ್ ಸರ್, ಪ್ಲೀಸ್ ಸರ್, ಸ್ನೇಹಿತನ ನಾವೇ ನೋಡ್ಕೋತೀವಿ ಸರ್. ನೋಡಿ, ನೀವೆಲ್ಲ ಒಪ್ಕೊಂಡ್ರೆ ಸ್ನೇಹಿತನ್ನ ನಾನ್ ಕರ್ಕೊಂಡು ಹೋಗ್ತೀನಿ. ಇಲ್ಲ ಇಲ್ಲ, ನಾನ್ ಕರ್ಕೊಂಡು ಹೋಗ್ತೀನಿ. ನಮ್ಮನ್ ಬಿಟ್ಟು ಹೋಗ್ತೇನೋ? ಈ ಅಜ್ಜ ಅಜ್ಜಿನ ಬಿಟ್ಟು ಹೋಗ್ತೇನೋ? ಬೇಡ್ವೋ, ಇವತ್ತಿಂದ ನೀ ಏನೇ ತರಲೆ ಮಾಡಿದ್ರು ನಾವು ಬೇಜಾರ್ ಮಾಡ್ಕೊಳ್ಳೋದು. ನೀನ್ ನಮ್ ಜೊತೆಲಿ ಬಾರೋ. ನಾನ್ ನಿಮ್ ಜೊತೆ ಬರ್ಬೇಕಂದ್ರೆ ಒಂದ್ ಕಂಡೀಷನ್ ಇದೆ. ಹೇಳಪ್ಪ, ಏನ್ ಕಂಡೀಷನ್ ಹೇಳು, ಫಾಲೋ ಮಾಡ್ತೀವಿ. ಟೀಚರ್ ಒಬ್ರಿನ ಇಷ್ಟಪಟ್ಟಿದ್ದಾರೆ, ಅವ್ರ ಜೊತೆ ಮದ್ವೆ ಮಾಡಿಸ್ಬೇಕು. ವಾಟ್ ಇಸ್ ದಿಸ್? ಸ್ನೇಹಿತ್, ಏನ್ ಹೇಳ್ತಾ ಇದ್ಯಾ? ಏನಮ್ಮ ನೀನು ಈ ವಿಷಯ ಮುಂಚೆನೆ ಹೇಳಿದ್ರೆ ನಾವು ಮದ್ವೆ ಮಾಡಿಸ್ತಾ ಇರ್ಲಿಲ್ವಾ? ಈಗ್ಲೇನ್ ಕಾಲ ಮಿಂಚಿಲ್ಲಮ್ಮ. ಯಾರು ಹೇಳು, ಇಲ್ಲೇ ವಾಲ್ಗ ಊದಿಸ್ಬಿಡೋಣ. ನಾಚ್ಕೋಬೇಡಿ, ಹೇಳಿ ಪರವಾಗಿಲ್ಲ. ಕಮಾನ್, ನಾನಿದ್ದೀನಿ, ಧೈರ್ಯವಾಗಿ ಹೇಳಿ. ಕಮಾನ್. ಇದಕ್ಕಿಂತ ಒಳ್ಳೆ ಚಾನ್ಸ್ ಸಿಗಲ್ಲ ಅನ್ಸುತ್ತೆ. ಹೇಳಿ. ಅದು ಡೋಂಟ್ ವರಿ, ಟೆಲ್ ಮಿ. ಹೇಳಿ ಪರವಾಗಿಲ್ಲ.
ಏನೇ ಅಡ್ಡ ಬಂದ್ರು ನಾನ್ ಮುಂದೆ ನಿಂತು ಮದುವೆ ಮಾಡಿಸ್ತೀನಿ. ಅಣ್ಣ ಟೀಚರ್ ಇಷ್ಟಪಟ್ಟಿರೋದು ಬೇಗ ಯಾಗ್ನೂ ಅಲ್ಲ, ನಿಮ್ಮನ್ನೇ. ನನ್ನನ್ನ ಎಸ್. ರೇ ಮಗು ಪಾಠ ಹೇಳ್ಕೊಡಿ ಅಂತ ಮನೆ ಕರ್ಕೊಂಬಂದ್ರೆ ಈ ತರ ಏನ್ರಿ ಮಾಡೋದು? ಸೂಪರ್ ಅಲ್ರಿ ಹೋಗಿ ಹೋಗಿ ಆತರ ವಿಷಯ ಮಕ್ಳ ಹತ್ರ ಹೇಳೋದು. ಅದೇನಿದ್ರು ನೇರವಾಗಿ ನನ್ನ ಹತ್ರ ಹೇಳ್ಬೋತಾನೆ. ಬುದ್ಧಿದೇನ್ರಿ ನಿಮ್ಗೆ? ದುಡ್ಡು ಇಲ್ಲ, ಹುಡ್ಗಿನೂ ಇಲ್ಲ, ಮಾಡಕ್ ಕೆಲ್ಸವೂ ಇಲ್ಲ, ಮುಂದಕ್ಕೆ ಏನ್ರ ನಮ್ ಗತಿ?